ನಮಸ್ತೆ ವೀಕ್ಷಕರೇ, ಶನಿ ಬರ್ತಾ ಇದ್ದಾನೆ, ಹುಷಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇದೇ ಮಾರ್ಚ್ 29ಕ್ಕೆ ಶನಿಯ ಸ್ಥಾನಪಲ್ಲಟ ಆಗ್ತಾ ಇದೆ. ಆತ ಕುಂಭರಾಶಿಯಲ್ಲಿ ಇಷ್ಟು ದಿನ ಇದ್ದ, ಇನ್ನು 29ರಿಂದ ಮೀನರಾಶಿಗೆ ಆತ ಹೋಗ್ತಾ ಇದ್ದಾನೆ. ಹಾಗಾಗಿ ಸಹಜವಾಗಿಯೇ ಶನಿಯ ಸ್ಥಾನಪಲ್ಲಟದಿಂದಾಗಿ ಯಾವ ರಾಶಿಗೆ ಯಾವೆಲ್ಲ ರೀತಿಯ ಪರಿಣಾಮ ಆಗತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಇರುತ್ತೆ. ನಾವು ಯಾಕಿಷ್ಟು ಬೇಗ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಏನಾದ್ರೂ ಎಚ್ಚರಿಕೆಗಳನ್ನ ಇದ್ರೆ ಅದಕ್ಕೆ ಪರಿಹಾರಗಳನ್ನ ಕಂಡುಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಶನಿಯ ಸ್ಥಾನಪಲ್ಲಟದ ಬಗ್ಗೆ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡಲಾಗತ್ತೆ. ಶನಿ ಅಂತ ಹೇಳಿದ್ರೆ ಸಹಜವಾಗಿ ಎಲ್ರಿಗೂ ಸಹ ಭಯ ಇದ್ದಿದ್ದೆ. ಯಾಕಷ್ಟು ಭಯ ಇದೆ ಹಾಗಾದ್ರೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಸಹಜವಾಗಿ ಶನಿ ಅಂತ ಹೇಳಿದ್ರೆ ಭಯ ಆಗತ್ತೆ. ಅದರಲ್ಲೂ ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಸ್ಥಾನಪಲ್ಲಟ ಆಗ್ತಾ ಇದೆ. ಕುಂಭರಾಶಿಯವರಿಗೂ ಒಂದು ಭಯ ಇದೆ, ಶನಿಯ ಮನೆಯನ್ನೇ ಬಿಟ್ಟು ಬೇರೆ ಮನೆಗೆ ಹೋಗ್ತಾ ಇದ್ದಾನೆ, ನಮಗೇನಾದ್ರೂ ತೊಂದರೆ ಆಗತ್ತಾ ಅಂತ. ಅದೆಲ್ಲದರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ಮುಂಚಿತವಾಗಿ ಭಯ ಯಾಕೆ ಶನಿ ಗ್ರಹ ಅಂತ ಹೇಳಿದೆ, ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ನಾವು ಕಾರ್ಯಕ್ರಮದ ಹೆಸರು ನೋಡ್ತಾ ಇದ್ದೀರ, ಏನು ಶನಿ ಬರ್ತಾ ಇದ್ದಾನೆ, ಹುಷಾರ್ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಶನಿಶ್ಚರ. ಕೆಲವರಿಗೆ ಶನಿಶ್ಚರ ಹೋಗ್ತಾ ಇದ್ದಾನಲ್ಲ, ಅವ್ರಿಗೇನು ಅಂದರೆ ಅವ್ರಿಗೆ ಶುಭ ಫಲವೇ ಇರುತ್ತದೆ. ಅದನ್ನು ಆನಂತರದಲ್ಲಿ ನಿಧಾನವಾಗಿ ಚರ್ಚೆ ಮಾಡೋಣ. ಅಂತೂ ಶನೈಶ್ಚರ ತಾವು ಕೇಳಿದ್ರಿ, ಶನೈಶ್ಚರ ಅಂದರೆ ಭಯ ಯಾಕೆ ಅಂತ. ಶನೈಶ್ಚರನಿಗೆ ನೋಡಿ, ಅದೊಂದು ಪಾಪಗ್ರಹ ಅಂತ ಶಾಸ್ತ್ರಗಳಲ್ಲಿ ಪರಿಗಣಿಸಿದೆ. ಶುಭಗ್ರಹ, ಪಾಪಗ್ರಹ, ಸೌಮ್ಯಗ್ರಹ, ಉಗ್ರಗ್ರಹ, ಕ್ರೂರಗ್ರಹ, ಹೀಗೆಲ್ಲ ಗ್ರಹಗಳನ್ನು ವಿಂಗಡಿಸಿದ್ದಾರೆ. ಸಾತ್ವಿಕ ಗ್ರಹ, ತಾಮಸ ಗ್ರಹ, ರಜೋಗ್ರಹ, ಈ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ವಿಭಾಗವನ್ನು ಮಾಡಿದ್ದಾರೆ. ಶನೈಶ್ಚರನಿಗೆ ತಾಮಸ ಗ್ರಹ ಅಂತ ಕರೀತಾರೆ. ತಾಮಸ ಅಂತಂದರೆ ಅಲ್ಲೆಲ್ಲ ಬೇಡದ್ದೇ ಇರತಕ್ಕಂಥದ್ದು. ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ಬಗೆಗಳಲ್ಲಿ ಗುರುತಿಸಲಾಗುತ್ತೆ. ಸತ್ವ, ರಜಸ್, ತಮೋ ಗುಣಗಳು ಅಂತ ಕರೀತಾರೆ ಇದನ್ನು. ಸತ್ವಗುಣ ತಮಗೆಲ್ಲರೂ ಗೊತ್ತೇ ಇದೆ, ತುಂಬ ಸಾತ್ವಿಕವಾಗಿರ್ತಕ್ಕಂಥದ್ದು, ಪುಳಿಚಾರು ಅಂತ ಅಂತಾರಲ್ಲ ಸಾಮಾನ್ಯ ಭಾಷೆಯಲ್ಲಿ, ಆ ರೀತಿಯಲ್ಲಿ. ಅದಾದ ನಂತರ ರಜೋಗುಣ ಅಂತಕ್ಕಂಥದ್ದು ಸ್ವಲ್ಪ ಫೋರ್ಸನ್ನು ಹೇಳುತ್ತೆ, ಧೈರ್ಯವನ್ನು, ಸ್ಥೈರ್ಯವನ್ನು ಅದನ್ನು ಸೂಚಿಸುತ್ತೆ. ಈ ತಮೋಗುಣ ಇದೆಯಲ್ಲ, ಇದು ಸ್ವಲ್ಪ ವಿಕೃತವನ್ನು ಸೂಚಿಸುತ್ತೆ, ಕೆಡುಕನ್ನು ಸೂಚಿಸುತ್ತೆ. ನಾವು ಯಾವುದನ್ನು ಕೆಟ್ಟದ್ದು ಅಂತೀವೋ ಅದಕ್ಕೆ ಪ್ರೇರಣೆ ಮಾಡ್ತಕ್ಕಂಥ ಗುಣವಾಗಿರ್ತದೆ ಈ ತಮೋಗುಣ ಅಂತಕ್ಕಂಥದ್ದು. ಅದೇ ಆಗಿರ್ತದೆ. ತಮೋಗುಣ ಅಂತಂದರೆ ಬೇಡದ ಗುಣ ಅಂತ. ಇದು ಶನೈಶ್ಚರನನ್ನು ಸೂಚಿಸ್ತಕ್ಕಂಥದ್ದು. ಶನೈಶ್ಚರನಿಗೆ ಈ ಗುಣವನ್ನು ಅಲ್ಲಿ ವಿಭಾಗ ಮಾಡಿ ಹೇಳಿದ್ದಾರೆ, ಇದು ತಮೋಗುಣದ ಅಧಿಪತಿ ಅಂತ. ಮತ್ತು ಶನೈಶ್ಚರ ಅವನ ಫಲಗಳೇನಪ್ಪ, ಅವನ ಅಕಸ್ಮಾತ್ ಕೆಟ್ಟ ಸ್ಥಾನದಲ್ಲಿದ್ದಾಗ, ಈಗ 7.5 ಅಂತಕ್ಕಂಥದ್ದು ಎಷ್ಟೋ ಜನರ ಮನಸ್ಸಿನಲ್ಲಿ ಕೂತುಬಿಟ್ಟಿದೆ. 7.5 ಬಂದರೆ ಶನೈಶ್ಚರ ಇಷ್ಟೆಲ್ಲ ತೊಂದರೆ ಮಾಡ್ತಾನೆ ಅಂತ. ಆ ತೊಂದರೆಗಳಲ್ಲಿ ತುಂಬ ಕೆಡುಕಾದಂಥ ಫಲಗಳನ್ನು ಹೇಳಿದೆ. ವಿಷಶಸ್ತ್ರಾದಿ ಭೀತಾನಾಂ ವಿಷಭಯ, ಶಸ್ತ್ರಭಯ ಅಂತ ಹೇಳಿದೆ. ಮತ್ತು ಮಾತಾ ಪಿತೃರ್ಧ, ತಂದೆ ತಾಯಿಗಳಿಗೆ ತೊಂದರೆಗಳಾಗ್ತಕ್ಕಂಥದ್ದು, ದಾರ ಪುತ್ರ, ಹೆಂಡತಿ ಮಕ್ಕಳಿಗೆ ತೊಂದರೆಗಳಾಗ್ತಕ್ಕಂಥದ್ದು, ಇವುಗಳನ್ನೆಲ್ಲ ವಿಷಶಸ್ತ್ರ ಭಯ, ಇವುಗಳನ್ನೆಲ್ಲ ಹೇಳಿದೆ. ಮತ್ತು ರಾಜಭಯವನ್ನು ಹೇಳಿದೆ. ಯಾವುದೋ ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ನಾವು ಮಾತಾಡ್ತೀವಲ್ಲ ಈ ದಿವಸ, ಯಾವುದೋ ಒಂದು ಇಬ್ಬಂದಿ ಸಿಕ್ಕಾಕೊಳ್ತು, ಈ ಥರದ್ದು. ಮತ್ತು ಅಷ್ಟೇ ಅಲ್ಲ, ಬಂಧನ ಭಯವನ್ನು ಹೇಳಿದೆ. ಅಲ್ಲಿದೆಯಲ್ಲ ಪಟ್ಟಿಯಲ್ಲಿ ದೊಡ್ಡದಾಗಿದೆ ಇನ್ನು. ಆಯುಷ್ಯಂ ಮರಣಂ ಭಯಂ ಪತಿತತಾಂ ದುಃಖಾವಮಾನಮಯಾಂ, ದುಃಖ ಹೇಳಿದೆ, ಅವಮಾನವನ್ನೇ ಹೇಳಿದೆ. ಪತಿತತ ಬಿದ್ದುಬಿಡ್ತಕ್ಕಂಥದ್ದು. ಇಷ್ಟು ದಿವಸ ಒಂದು ಸ್ಥಾನದಲ್ಲಿ ಇರ್ತಾರೆ, ಶನೈಶ್ಚರನ ಸಂಚಾರ ಪ್ರಾರಂಭವಾದ ಕೂಡಲೇ ಇದ್ದಕ್ಕಿದ್ದ ಹಾಗೆಯೇ ಕೊಲಾಪ್ಸ್ ಆಗಿಬಿಡುತ್ತೆ. ಹೇಗೆ ಮಾರ್ಕೆಟ್ ಕ್ರ್ಯಾಶ್ ಆಗಿಬಿಟ್ಟಿದೆಯೋ ಆ ರೀತಿಯಲ್ಲಿ ಅವರ ಸ್ಟೇಟಸ್ ಸ್ಥಾನಭ್ರಂಶಂ ಅಂತ ಹೇಳಿದೆ. ಇರ್ತಕ್ಕಂಥ ಉದ್ಯೋಗವೋ ಮತ್ತೊಂದು, ಅವರ ಸ್ಟೇಟಸ್ಸೋ ಅಂತಸ್ತೋ ಮತ್ತೊಂದು ಇರೋದಲ್ಲ, ಅದೆಲ್ಲ ಇದ್ದಕ್ಕಿದ್ದ ಹಾಗೆ ಬುಡವೇ ಕುಸ್ತು ಹೋಗಿಬಿಡುತ್ತೆ. ಎಲ್ಲ ಏನಾಯಿತು ಕಣ್ಣಿಗೂ ಕಾಣೋದಿಲ್ಲ. ಆ ರೀತಿಯಲ್ಲಿ ಇರ್ತಕ್ಕಂತಹ ಫಲಗಳನ್ನು ಶನೈಶ್ಚರ ತಂದು ಕೊಡ್ತಾನೆ ಅನ್ನೋದನ್ನು ಶಾಸ್ತ್ರಗಳು ಹೇಳಿದೆ. ಇದು ಶನೈಶ್ಚರನಿಗೆ ಒಂದೇ ಮುಖನ ಇರೋದು, ಕೆಡುಕಿನ ಮುಖ ಮಾತ್ರವೇ ಇರೋದಾ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ಒಳ್ಳೆಯ ಮುಖವೂ ಖಂಡಿತ ಇದೆ.
ಎರಡನ್ನೂ ಚಿಂತನೆ ಮಾಡೋಣ. ಇನ್ನೂ ಸುದೀರ್ಘವಾದ ಸಮಯ ಇದೆ ನಮಗೆ, ಯಾಕೆಂದರೆ ಈ ವಾರ ಮತ್ತು ಮುಂದೆ ಇನ್ನೂ 29ರವರೆಗೂ ಶನೈಶ್ಚರನ ಸಂಚಾರದ ಬಗ್ಗೆ ನಾವು ಮಾತಾಡಿದ್ರು ಕರಗಲ್ಲ. ಶನೈಶ್ಚರ ಕರಗದ ಅಂಥ ಏನು ಅಗಣಿತ ಮಹಿಮಾ ಪುರುಷ ಶನೈಶ್ಚರ. ಹೀಗಾಗಿ ಅವನನ್ನು ನಾವು ಅರ್ಥ ಮಾಡಿಕೊಳ್ಳೋದು ಹೇಗೆ, ಯಾವ ರೀತಿಯಲ್ಲಿ ಅವನಿಗೆ ನಾವು ಶರಣಾಗಬೇಕು, ಯಾವ ರೀತಿಯಲ್ಲಿ ಅವನ ದಾರಿ ಏನು, ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಶನೈಶ್ಚರ ಎಲ್ಲಾದರೂ ಸಂಚಾರ ಮಾಡಲಿ. ಅವನು ಮುಂದೆ 2.5 ವರ್ಷ ಬಿಟ್ಟು ಮತ್ತು ಮೇಷರಾಶಿಗೆ ಬರ್ತಾನೆ. ಶನೈಶ್ಚರ ಅದು ನೀಚ ಸ್ಥಾನ, ಅಲ್ಲಿಗಾದರೂ ಬರಲಿ. ನಾವು ಹೋಗುವ ದಾರಿ ಯಾವುದು ಅಂತ ನಾವು ಕಂಡುಕೊಳ್ಬೇಕು. ಅದಕ್ಕೆ ಯಾವ ಮಾರ್ಗ ಇದೆ, ಶನೈಶ್ಚರನ ಅನುಗ್ರಹದ ಮಾರ್ಗ ಯಾವುದು, ಇದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಒಂದು ವಿಶೇಷ ಕಾರ್ಯಕ್ರಮ. ಬರ್ತಿದ್ದಾನೆ ಹುಷಾರ್ ಅಂದರೆ ನಾವು ಯಾವ ದಾರಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಈ ದಿವಸ ಅರ್ಥ ಮಾಡ್ಕೋಬೇಕು. ಶಾಸ್ತ್ರಿಗಳೀಗ ಮನುಷ್ಯರು ಮಾತ್ರ ಅಲ್ಲ, ದೇವಾನುದೇವತೆಗಳು ಸಹ ಶನೈಶ್ಚರನ ಕಾಟದಿಂದಾಗಿ ಪಡಬಾರ್ದು ಕಷ್ಟಪಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದ? ಖಂಡಿತ. ನಾವು ಮನುಷ್ಯರನ್ನು ಬಿಟ್ಟಿಲ್ಲ, ಅಷ್ಟೇ ಅಲ್ಲ ಅವರು ದೇವತೆಗಳನ್ನು ಕಾಡಿದ, ಅಷ್ಟೇ ಅಲ್ಲ ಯಾಕೆ ಗ್ರಹಗಳಿಗೆ ಕಾಡಿದಾನೆ. ಬೃಹಸ್ಪತ್ಯಾಚಾರ್ಯರು ದೇವಗುರು ಅಂತ ಕರೆಸಿಕೊಂಡವರು. ನಾವು ಈ ದಿವಸ ಗುರು ಅಂತ ಆರಾಧನೆ ಮಾಡ್ತೀವಲ್ಲ, ನಮ್ಮ ಗುರುಗ್ರಹ ಇದೆಯಲ್ಲ, ಆ ಗುರುಗ್ರಹ ಆಗಿನ್ನೂ ಪಟ್ಟಗಳೆಲ್ಲ ಇನ್ನೂ ಆಗಿರಲಿಲ್ಲ. ಅಂದರೆ ಶನೈಶ್ಚರನಿಗೆ ಸಿಕ್ಕಿತ್ತು, ಗುರುವಿಗೂ ಸಿಕ್ಕಿತ್ತು. ಆದರೆ ಈ ಶನೈಶ್ಚರನ ಆಗತಾನೆ ಪ್ರಾರಂಭವಾದ ಕಾಲ. ಶನೈಶ್ಚರನ ಏನು ಕಾಡಲಿಕ್ಕೆ ಯಾರ್ಯಾರಿಗೆ ಯಾವ್ಯಾವ ಮನೆಯಲ್ಲಿ ಎಷ್ಟೆಷ್ಟು ಕಾಲ ಕಾಡಬೇಕು ಅಂತ. ಹೀಗಿರುವ ಸಂದರ್ಭದಲ್ಲಿ ಗುರುಗ್ರಹ ಬೃಹಸ್ಪತಿ ಒಂದು ಕಡೆ ಹೋಗ್ತಾ ಇರ್ತಾನೆ. ಯಾಕೆ ಈ ಮಾತು ಅಂತಂದರೆ ನೋಡಿ, ಅಂಥವರನ್ನೇ ಬಿಡಲ್ಲ, ಇನ್ನು ನಮ್ಮಂಥವ್ರ ಪಾಡೇನು ಅಂತ ಅನಿಸುತ್ತೆ. ಎಷ್ಟೋ ಬಾರಿ ನಮಗೆ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವರೇ ಒಂದೊಂದು ಸಲ ಯಾವುದೋ ಸಹಾಯಕ್ಕೆ ಬರದೆ ಹೋಗಿಬಿಡುತ್ತೆ, ಅಸಹಾಯಕತೆ ಬಂದುಬಿಡುತ್ತೆ. ಅಂಥವ್ರ ಪಾಡೇ ಏನು, ಇನ್ನು ನಮ್ಮಂಥವ್ರ ಕಥೆ ಏನಪ್ಪ ಅಂತ ಅನಿಸುತ್ತಲ್ಲ. ಆ ರೀತಿಯಲ್ಲಿ ಎಚ್ಚರಿಕೆ ಇದು. ಬೃಹಸ್ಪತಿಗೂ ಬಂದಂಥ ಪ್ರಾರಬ್ಧ ಹೇಗಾಯಿತು ಅಂತ ಬೃಹಸ್ಪತಿ ಆಚಾರ್ಯ ಒಂದು ಸಲ ಒಂದು ಸಭೆಯಲ್ಲಿ ಕೂತಿದ್ದಾರೆ, ಯಾವುದೋ ಪಾಠ ಪ್ರವಚನ ಮಾಡ್ತಾ. ಆ ಸಂದರ್ಭದಲ್ಲಿ ಶನೈಶ್ಚರನ ಆಗಮನ ಆಯಿತು. ಶನೈಶ್ಚರ ಕೇಳ್ತಾನೆ, ನಾನು ಸ್ವಲ್ಪ ಕಾಲ ತಮ್ಮನ್ನು ಹಿಡಿಬೇಕಾದ ಪರಿಸ್ಥಿತಿ ಬಂದಿದೆ, ನನಗೆ ಅದು ವಿಧಿಯ ಆಜ್ಞೆ, ವಿಧಿ ಅದನ್ನು ನಿರ್ವಹಿಸುತ್ತೆ ಯಾರ್ಯಾರಿಗೆ ಏನೇನನ್ನು ಮಾಡಬೇಕು ಅಂತ. ಶನೈಶ್ಚರನಿಗೆ ಹಾಗೆ, ನೋಡಪ್ಪ ಇದು ನಿನ್ನನ್ನು ಹಿಡಿಬೇಕು ಅನ್ನೋದು ನನ್ನ ಕಾಲ ಈಗ ಬಂದಿದೆ, ನನಗೆ ಇದರಿಂದ ಬೇರೆ ದಾರಿ ಇಲ್ಲ ಅಂತ. ಗುರುಪಾಪ ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ನಿನ್ನ ಕಾಟ ನನಗೆ ಅರ್ಥ ಆಗಿದೆ, ಯಾವ ಗಣೇಶನನ್ನು ಬಿಡಲಿಲ್ಲ ನೀನು, ಯಾರನ್ನು ಬಿಡದೆ ನೀನು ಕಾಡ್ದಂಥವನು, ಹೀಗಾಗಿ ನನ್ನನ್ನು ಅಷ್ಟು ಕಾಡಬೇಡ ಅಂತ ಪಾಪ ಬೃಹಸ್ಪತಿ ಆಚಾರ್ಯ ವಿನಂತಿ ಮಾಡಿಕೊಳ್ತಾರೆ. ಇಲ್ಲ ಇದು ನನ್ನ ಧರ್ಮ, ನಾನು ಬರಲೇಬೇಕು, ಈಗ ಕಾಲ ಬಂದಿದೆ, ಹೀಗಾಗಿ ಅನ್ಯಥಾ ಭಾವಿಸಬೇಡಿ ಅಂತ ಹೇಳಿ ಪಾಪ ವಿನಂತಿ ಮಾಡ್ಕೊಳ್ತಾನೆ. ಶನೈಶ್ಚರ ಬಂದು ವಿನಂತಿ ಮಾಡಿಕೊಂಡು ಆಮೇಲೆ ಪ್ರವೇಶ ಮಾಡ್ತಕ್ಕಂಥದ್ದು ನೋಡಿ ಹೇಗಿದೆ. ಅವರ ಗುಣ ಹೇಗಿತ್ತು ನೋಡಿ ಬೃಹಸ್ಪತ್ಯಾಚಾರ್ಯದು. ಹಾಗೆ ನಮ್ಮ ರಾಶಿಗೆ ಬರ್ತಾ ಇದ್ದಾನೆ ಅಂತಂದರೆ ಶನೈಶ್ಚರನ ಹಾಗೆ ಇಟ್ಕೋಬೇಕು ನಾವು. ಏನಪ್ಪ ನೀನು ಸ್ವಲ್ಪ ಹುಷಾರಾಗಿರುವಂಥ ಶನೈಶ್ಚರ ನಮಗೆ ಎಚ್ಚರಿಕೆ ಕೊಟ್ಟು ಹೋಗ್ಬೇಕು. ಸ್ವಪ್ನದಲ್ಲಿ ಎಚ್ಚರಿಕೆ ಆಗುತ್ತೆ ಅಂತ ನೀವು ಯಾವುದಾದ್ರೂ ಇಂಥ ಆರಾಧನೆಗಳಲ್ಲಿ ಅನುಷ್ಠಾನಗಳಲ್ಲಿ ತೊಡಗಿದೆ ಅಂತಂದರೆ ಅಂಥದ್ದೊಂದು ಸ್ವಪ್ನ ಆಗುತ್ತೆ, ನಿಮಗೆ ಎಚ್ಚರಿಕೆ ಇದೆ, ಮುಂದೆ ಹುಷಾರಂತ ಅದನ್ನು ಸೂಚಿಸ್ತಾ ಇದೆ ಬೃಹಸ್ಪತಿ. ಆಯ್ತಪ್ಪ ಬಾ, ಒಂದು 3 ಗಂಟೆಗಳ ಕಾಲ ಅವನನ್ನು ಕಾಡಬೇಕು ಅಂತ ಆಯಿತು. ಕೊನೆಗೆ ಮಾತುಕತೆ ಆದಮೇಲೆ ಪಾಪ ಬೃಹಸ್ಪತಿಯವರು ಎಚ್ಚರವಾಗಿ ಇದ್ಬಿಡೋಣ ಅಂತ ಹೇಳಿ, ಏನು ಆ 3 ಗಂಟೆ ತಾನೇ, ನಾನು ಜಪ ಸಂಧ್ಯಾ ವಂದನೆ ಇತ್ಯಾದಿ ಏನೋ ಮಾಡ್ಕೊಂಡು ಇದ್ಬಿಡೋಣ ಬಿಡು ಆ 3 ಗಂಟೆ ಅಂತ ಪಾಪ ಒಂದು ದಿವಸ ಹೀಗೆ ಸ್ನಾನಕ್ಕೆ ಅಂತ ಹೊಳೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಯಾರೋ ಪಾಪ ಸನ್ಯಾಸಿ ರೂಪದಲ್ಲಿ ಒಬ್ಬರು ಬಂದು ಕರ್ಬೂಜದ ಹಣ್ಣುಗಳನ್ನು ಕೊಟ್ಟು 2 ಹಣ್ಣುಗಳನ್ನು ಕೊಟ್ಟು, ಸ್ವಾಮಿ ಇದು ತಾವು ಅನುಷ್ಠಾನಪರರಾಗಿದ್ದಾರೆ ತಗೊಳ್ಳಿ ಅಂತ ಹೇಳಿ ಹೋದರು. ನಾನು ಹೇಗೂ ಉಪವಾಸವಿದ್ದೆ ಆಯಿತು ಅಂತ ಹೇಳಿ ಅವರು ಪಾಪ ಜೋಳಿಗೆಯಲ್ಲಿ ತುಂಬಿಕೊಂಡು ನಡೀತಾ ಇದ್ದಾರೆ. ಆ ಕಡೆಯಿಂದ ರಾಜಭಟ್ರು ಬಂದು ಕೇಳ್ತಾರೆ, ಏನು ನಿಮ್ಮ ಜೋಳಿಗೆಯಲ್ಲಿರ್ತಕ್ಕಂಥದ್ದು ಅಂತ. ಇಲ್ಲಪ್ಪ ಫಲವಿದೆ ಅಂತ. ಆಯಿತು ಸರಿ, ನಮ್ಮ ರಾಜಪುತ್ರರಿಬ್ಬರು, ಮಂತ್ರಿ ಪುತ್ರ ರಾಜಪುತ್ರ ಇಬ್ಬರು ಈ ಕಡೆ ಹೋದ ಹಾಗಾಯ್ತಾ, ನೀವೇನಾದ್ರು ಈ ಸ್ನಾನಕ್ಕೆ ಬಂದಿದ್ರೆ ಈ ಹೊಳೆ ಕಡೆಗೆ ಹೋದರೆ, ಅವ್ರು ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ ಮನೆಗೆ, ಹಾಗಾಗಿ ಮನೆ ನನಗೆ ರಾಜಾಜ್ಞೆಯಾಗಿದೆ ಕರ್ಕೊಂಬ ಅಂತ. ಇಲ್ಲಪ್ಪ ನಾನು ಸ್ನಾನ ಮಾಡ್ಕೊಂಡು ಈಗ ತಾನೇ ಸೂರ್ಯ ನಮಸ್ಕಾರ ಮಾಡಿ ಬರ್ತಾ ಇದ್ದೀನಿ, ಯಾರೂ ಬಂದಿಲ್ಲ, ಈ ಭಾಗಕ್ಕೆ ಯಾರೂ ಬರಲಿಲ್ಲ ಅಂತ. ಆಗ ಅದರಲ್ಲಿ ಆ ಕುದುರೆ ಏರಿ ಬಂದಂಥ ಒಬ್ಬ ಭಟ ನೋಡ್ದ, ಅವರ ಜೋಳಿಗೆಯಿಂದ ರಕ್ತ ತೊಟ್ಟಿಡ್ತಾ ಇದೆ. ಏನಿದು ಅಂತ ನೋಡಿದ್ರೆ, ಏನದು ರಕ್ತ ಬರ್ತಾ ಇದೆಯಲ್ಲ, ನೀನು ಏನು ಫಲ ಅಂತ ಹೇಳಿದ್ರಿ ನೀವು ಅಂತಂದರೆ, ನೋಡಿದ್ರೆ ಜೋಳಿಗೆಯಲ್ಲಿ ಆ ರಾಜಪುತ್ರ ಮತ್ತು ಮಂತ್ರಿ ಪುತ್ರ ಇಬ್ಬರು ತಲೆ ಬುರುಡೆಗಳಾಗಿದ್ದಾವೆ. ಆಶ್ಚರ್ಯವಾಯಿತು ಬೃಹಸ್ಪತಿಗೆ.
ಏನಪ್ಪ ಇದು, ನನಗೆ ಹಣ್ಣು ಕೊಟ್ಟು ಹೋದ್ರಲ್ಲ ಅಂತ ಹೇಳಿ ತಕ್ಷಣ ಅವ್ರಿಗೆ ಹೋಯ್ತು ತಲೆ. ಓಹೋ, ಶನೈಶ್ಚರ ಕಾಡಬೇಕಾಗಿದ್ದು ಅದು ಸಮಯ ಬಂದುಬಿಟ್ಟಿದೆಯೇನೋ ಬಹುಶಃ ಅಂತ ಹೇಳಿ ಅವರಿಬ್ಬರು ಬೇರೆ ಮಾತು ಕೇಳಿಲ್ಲ, ದರ 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 ಎಳ್ಕೊಂಡು ಹೋಗ್ಬಿಟ್ರು. ರಾಜನ ಹತ್ರ ಬಂದು ನಿಲ್ಲಿಸಿದ್ರು. ಈ ಸುಳ್ಳು ಹೇಳ್ತಾ ಇದ್ದಾನೆ ಈತ ಪುಣ್ಯಾತ್ಮ, ನೋಡಿದ್ರೆ ಮಕ್ಕಳ ತಲೆಬುರುಡೆಗಳೇ ಇದೆ ಅಂತ. ಆಗ ಆಯಿತು, ಇವನು ಸೆರೆಮನೆಗೆ ಹಾಕಿ ಇನ್ನೊಂದು ನಿರ್ದಾಕ್ಷಿಣ್ಯ, ಅಲ್ಲಿ ಯಾವುದೇ ನೀವು ಅವರಿಗೆ ದಾಕ್ಷಿಣ್ಯವು ಕೊಡದೆ ಹಿಂದೆ ಮುಂದೆ ನೋಡದೆ ಅವ್ರನ್ನ ಶಿರಚ್ಛೇದನ ಮಾಡಿ ಶೂಲಕ್ಕೆ ಏರಿಸ್ಬಿಡಿ ಅಂತ ಹೇಳಿ ರಾಜ ಪಾಪ ಅವರೆಲ್ಲ ಅಳೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಮಕ್ಕಳ ತಲೆಬುರುಡೆಗಳು ಇಬ್ಬರು ಹೇಳಿದೆ, ರಾಜ ಮಂತ್ರಿ. ಸರಿ, ಬೃಹಸ್ಪತಿ ಗೊತ್ತಾಯಿತು, ಭಟ್ರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬೃಹಸ್ಪತಿಗಳಿಗೆ ಒಂದು ಹೊಳೀತು, ನೋಡಿ ಶನೈಶ್ಚರನ ಸಮಸ್ಯೆಗಳು ಅವನಿಂದಾಗಿ ಬರ್ತಕ್ಕಂತಹ 7.5 ಹೇಗೆ ಆರಾಧನೆಯಿಂದ ನಾವು ವಿವೇಕವನ್ನು ಹೆಚ್ಚಿಸ್ಕೊಳ್ಬಹುದು, ಆ ಸಂದರ್ಭದಲ್ಲಿ ಜಾಗೃತರಾಗಿರಬಹುದು ಅನ್ನೋದಕ್ಕೆ ಇದೊಂದು ಮಹತ್ತರವಾದ ಉದಾಹರಣೆ. ಬೃಹಸ್ಪತ್ಯಾಚಾರ್ಯ ಹೊಳಿತು, ಅವರ ಅನುಷ್ಠಾನದ ಬಲ, ಅವರ ಪೂಜೆಯ ಫಲ, ತಪಸ್ಸಿನ ಫಲ. ನಾವು ಪೂಜೆ ಮಾಡೋದ್ರಿಂದ ಏನು ತಪ್ಪಿಸ್ಕೊಂಡ್ಬಿಡ್ತೀವ ಅಂತಂದರೆ ಎಂತು ರಕ್ಷಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮಂತ ಒಂದು ಶಾಸ್ತ್ರದಲ್ಲಿ ಮಾತಿದೆ. ಯಾರನ್ನ ರಕ್ಷಿಸ್ತಾರೋ, ದೇವತೆಗಳಿಗೆ ರಕ್ಷಣೆ ಮಾಡಬೇಕು ಇವನನ್ನ ಅಂತ ಪ್ರೀತಿ ಇರುತ್ತೋ ಅಂಥವರಿಗೆ ಬುದ್ಧಿ ಸರಿಪಡಿಸ್ಬಿಡ್ತಾರಂತೆ. ಹಾಗಾಯ್ತು ಅವರಿಗೆ. ಓಹೋ, ಇದು ಶನೈಶ್ಚರನ ಪ್ರಭಾವ ಅಲ್ವಾ, ಹೀಗಾಗಿ ಇವರಲ್ಲಿ ವಿನಂತಿ ಮಾಡ್ಕೊಂಬೇಡ, ಅಪ್ಪ ಇನ್ನು 3 ಗಂಟೆಗಳ ಕಾಲ ನೀವು ಸ್ವಲ್ಪ ನಂಗೆ ಅವಕಾಶ ಕೊಡಿ, ಆಮೇಲೆ ನೀವು ಶೂಲಕ್ಕೆ ಹಾಕಿ, ತೊಂದರೆ ಇಲ್ಲ, ಆಮೇಲೆ ಶೂಲಕ್ಕೆ ಹಾಕಿ, ನಾನು ಒಪ್ಕೊಳ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಸಮಯ ಕೊಡಿ, ನಿಮಗೆ ನಾನು ನನ್ನ ಹತ್ರ ಇರ್ತಕ್ಕಂಥ ಹಣವನ್ನು ಒಂದಷ್ಟು ಭಾಗ ಕೊಡ್ತೀನಿ ಅಂತ ಹೇಳಿ ಅವರನ್ನು ಒಪ್ಪಿಸಿದ್ರು. ಆಯಿತು, ಪಾಪ ಅವರು ಹಣದ ಆಸೆಗೆ ಆಯಿತು ಅಂತ ಒಪ್ಕೊಂಡ್ರು. ಆಮೇಲೆ ಆ ಕಾಲ ಕಳೀತು. ಆ ಕಾಲ ಕಳೀತಿದ್ದ ಹಾಗೇ ಎಲ್ಲೋ ಹೋಗಿದ್ದಂಥ ಅವರಿಬ್ಬರು ಮಕ್ಕಳು ಬಂದರು. ಇಲ್ಲಿ ಹಣ್ಣುಗಳು ತಾನೇ ತಲೆಬುರುಡೆ ಆಗಿದ್ದು. ಅವು ಪಾಪ ಎಲ್ಲೋ ಹೋಗಿದ್ರು, ಹುಡುಕ್ಲಿಲ್ಲ ಇವರು, ಇವರೇ ಅವರು ಅಂತ ತೊಗೊಂಬಂದುಬಿಟ್ಟಿದ್ರಲ್ಲ. ಆ ಕಾಲ ಕಳೀತು, ಆ ಮಕ್ಕಳಿಬ್ಬರು ಬಂದರು. ತಕ್ಷಣ ರಾಜ ಈ ಶೂಲಕ್ಕೆ ಏರಿಸು ಅಂತ ಹೇಳಿದ್ರು, ನಿಲ್ಸಕ್ಕೆ ಹೇಳಿಬಿಡು ಅಂತ ಆಜ್ಞೆ ಮಾಡಿದ್ರು. ಆಮೇಲೆ ಬೃಹಸ್ಪತ್ಯಾಚಾರ್ಯ ಬಂದರು, ಪಾಪ ಇದನ್ನೆಲ್ಲ ಹೇಳಿದ್ರು. ಅಪ್ಪ ಶನೈಶ್ಚರನ ಕಾಟ ಒಂದು ಸಲ ಶುರುವಾದರೆ ನಮಗೆ ಯಾವ ರೀತಿಯಲ್ಲಿ ಪ್ರಾರಬ್ಧ ಬಂದು ಒದಗುತ್ತೋ, ಒಂದು ಹಣ್ಣು ನಮಗೆ ವಿಷಾಘಾತವನ್ನು ತಂದಿಟ್ಬಿಡ್ತು, ಮರಣವನ್ನೇ ತಂದಿಟ್ಬಿಡ್ತು. ಹೀಗಾಗಿ ನಾವು ಯಾವುದನ್ನು ಒಳ್ಳೆಯದು ಅಂದ್ಕೊಳ್ತೀವೋ ಅದೇ ನಮಗೆ ತೊಡಕಾಗ್ಬಿಡಬಹುದು. ನಾವು ಇದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಇದು ಸ್ಥಾನ, ಇದು ನನ್ನದು ಕೆಲಸ ಅಂತ ಏನೋ ಅಂದ್ಕೊಳ್ತೀವಲ್ಲ, ಅದೇ ನಮಗೆ ಮುಳುವಾಗ್ಬಿಡಬಹುದು. ಹೀಗಾಗಿ ಶನೈಶ್ಚರನ ಸಂಚಾರದ ವೇಳೆಯಲ್ಲಿ ಬುದ್ಧಿ ವ್ಯತ್ಯಾಸ ಆಗಿಬಿಟ್ಟು ಬೇಡದ್ದನ್ನು ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಬೇಡದ ಮಾರ್ಗಕ್ಕೆ ಹೋಗೋ ಸಾಧ್ಯತೆ ಇರುತ್ತದೆ, ಬೇಡದವರ ಸಂಪರ್ಕ ಏರ್ಪಾಡಾಗ್ಬಿಡೋ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಗಮನಿಸು, ನಿಮ್ಮ ಹಾದಿ ತಪ್ಪಿಬಿಟ್ರೆ ನಿಮ್ಮ ಜೀವನವೇ ತಪ್ಪಿಬಿಡುತ್ತೆ. ಈ ಸಂದರ್ಭದಲ್ಲಿ ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಯಾರು ಸಹವಾಸ ಮಾಡ್ತಾ ಇದ್ದೀರಾ, ಯಾರ ಜೊತೆಗಿದ್ದೀರಾ, ಯಾರ ಮಾರ್ಗದರ್ಶನ ಇದೆ ನಿಮಗೆ, ಇದನ್ನು ಅರ್ಥ ಮಾಡ್ಕೊಳ್ದೇ ಇದ್ದರೆ ಸುಮ್ಮನೆ ಶನೈಶ್ಚರನ್ನ ಬೈಕೊಳ್ಳೋದು ಅಥವಾ ಇದು ಮೂಢತನ. ಇದನ್ನು ನಾವು ಸರಿಪಡಿಸ್ಕೋಬೇಕು. ಹೇಗೆ? ನಮ್ಮಲ್ಲಿ ಒಳ್ಳೆತನ ಇರಬೇಕು, ನನಗೆ ಒಳ್ಳೆಯ ಮಾರ್ಗ ಹೋಗಬೇಕು ಅನ್ನೋ ನನ್ನ ಬುದ್ಧಿ ನನಗಿದೆ ಅಲ್ವಾ, ಆದರೆ ಕೆಲಸ ಮಾಡಲ್ಲ ಅದು. ಹೀಗಾಗಿ ಆ ಶನಿ ಪ್ರಭಾವದಿಂದ ಮಂಕು ಕವಿದು ಬಿಡುತ್ತೆ. ಇದಕ್ಕಾಗಿ ಆರಾಧನೆಗಳನ್ನು ಹೇಳೋದು, ಶನೈಶ್ಚರನ ಪ್ರಾರ್ಥನೆ, ಶಿವ ಪ್ರಾರ್ಥನೆ, ಇಂಥವುಗಳಿಂದಾಗಿ ಏನಾಗುತ್ತಪ್ಪ ಅಂದರೆ ನಮ್ಮ ಬುದ್ಧಿ ಯಾವುದೋ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿರೋ ಬುದ್ಧಿ ಒಂದು ಸರಿ ಮಾರ್ಗಕ್ಕೆ ಯಾರದೋ ಮಾರ್ಗದರ್ಶನದ ಮೂಲಕ ಒಂದು ಹಾದಿಗೆ ಬಂದುಬಿಡುತ್ತೆ. ಇದನ್ನು ನಾವು ಇಂಥ ಬೃಹಸ್ಪತ್ಯಾಚಾರ್ಯರಿಗೂ ಬಂದಂಥದ್ದು ಯಾವ ತಪ್ಪೋದಿಲ್ಲ, ಅವರಿಗೆ ತಪ್ಪಲಿಲ್ಲ. ಅಷ್ಟೇ ಯಾಕೆ ಗಣೇಶನಿಗೆ ತಪ್ಪಲಿಲ್ಲ, ಅವನ ತಲೆ ಹೋಯಿತು ಶನೈಶ್ಚರನಿಂದಾಗಿ. ಮತ್ತೊಂದು ಸಲ ಅದನ್ನು ಮಾತಾಡೋಣ, ಬಹಳ ವಿಸ್ತಾರವಾದ್ದು. ಹೀಗಾಗಿ ಅಂಥವರಿಗೆ ತಪ್ಪಲಿಲ್ಲ ಅಂದಾಗ ನಮ್ಮಂಥವ್ರ ಕಥೆ ಏನು? ಹೀಗಾಗಿ ನಾವು ಎಷ್ಟು ದುರ್ಬಲರಾಗಿದ್ದೀವಿ, ನಾವು ಎಷ್ಟು ಸಲೀಸಾಗಿ ನಾವು ಹೊರಟೋಗ್ಬಿಡ್ತೀವಿ. ಹೀಗಾಗಿ ನಾವು ಅಶಕ್ತರಾಗಿದ್ದಾಗ ಪ್ರಾರ್ಥನೆ ಒಂದೇ ನಮಗೆ ಬಲ, ದೈವ ಮಾರ್ಗ ಒಂದೇ ಬಲವಾಗುತ್ತೆ. ಹೀಗಾಗಿ ಆ ಬಲ ಮುಳುಗೋನಿಗೆ ಹುಲ್ಲುಕಡ್ಡಿ ಆಸರೆ ಅಂತೆ. ಹೀಗಾಗಿ ಜೀವನವೇ ಮುಳುಗೋಗ್ತಾ ಇದೆ. ಎಷ್ಟೋ ಜನಕ್ಕೆ ಪಾಪ ತುಂಬ ಸಂಕಷ್ಟದಲ್ಲಿದ್ದೀರಾ, ಪ್ರತಿ ದಿವಸ ಅಳೋದೇ ಆಗಿದೆ. ಎಲ್ಲ ಇದ್ದು ಏನೂ ಇಲ್ಲದ ಹಾಗಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಎಲ್ಲ ಇದೆ, ಹಣ ಇದೆ, ಮತ್ತೊಂದು ಆಸ್ತಿ ಎಲ್ಲ ಇದೆ, ಆದರೆ ನೆಮ್ಮದಿ ಇಲ್ಲ. ಎಷ್ಟೋ ಜನಕ್ಕೆ ಇದು ತೊಂದರೆ ಆಗಿದೆ. ಇನ್ನು ಕೆಲವು ಜೊತೆಗೆ ಎಲ್ಲ ಬಾಂಧವ್ಯಗಳು ಜೊತೆಗಿರ್ತವೆ, ಆದರೆ ಯಾರು ಒಬ್ಬರು ಮುಖ ಒಬ್ಬರು ನೋಡಲ್ಲ. ಈಗ ಶನೈಶ್ಚರನ ಸ್ಥಾನದಲ್ಲಿ ಮೊಬೈಲ್ ಕೂತ್ಬಿಟ್ಟಿದೆಯಲ್ಲ, ಇದು ಎಷ್ಟೋ ಪ್ರಾರಬ್ಧವೇ ಆಗುತ್ತೆ. ಈ ಥರದ್ದು ಎಲ್ಲ ಒಂದು ಸಣ್ಣದರಿಂದ ಹಿಡಿದು ದೊಡ್ಡದರವರೆಗೆ, ನಿಮ್ಮ ಉದ್ಯೋಗ ಸ್ಥಾನದವರೆಗೆ, ನೀವು ಮಾಡೋ ಕೆಲಸದವರೆಗೆ ಎಲ್ಲವೂ ಕಾರಣವಾಗಿಬಿಡುತ್ತೆ. ಒಂದು ಹುಲ್ಲುಕಡ್ಡಿನೂ ಕಾರಣವಾಗಿಬಿಡುತ್ತೆ ಕೆಡುಕಿಗೆ. ಹೀಗಾಗಿ ಇವುಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಹೆಜ್ಜೆಯನ್ನು ನಿಧಾನವಾಗಿ, ಏನು ಕೆಲಸ ಮಾಡ್ತಾಯಿದ್ದೀನಿ ನಾನು,
ಏನು ಓದ್ತಾ ಇದ್ದೀನಿ ಅಥವಾ ಯಾವ ವಿಷಯದಲ್ಲಿ ನಾನೀಗ ಯಾವ ನಿರ್ಣಯ ತಗೊಳ್ತಾ ಇದ್ದೀನಿ, ಇವುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಒಂದು ಸಲ ಅಲ್ಲ, 10 ಸಲ ಯೋಚನೆ ಮಾಡಿ. ನಿಮಗೆ ಯಾರು ತುಂಬ ಅತಿ ಬುದ್ಧಿವಂತರು, ಇವರು ಒಳ್ಳೆಯ ಮಾರ್ಗದರ್ಶಕರು, ನಿಸ್ವಾರ್ಥವಾಗಿರತಕ್ಕಂಥವ್ರು, ಅದನ್ನು ಹುಡುಕೋದು ಕಷ್ಟವೇ. ಅಂಥವ್ರು ಮಾರ್ಗದರ್ಶನ ತಗೋಬೇಕಾಗತ್ತೆ. ಇವುಗಳನ್ನೆಲ್ಲ ನಾವು ಮುನ್ನವೇ ಶನೈಶ್ಚರ ಬದಲಾಗ್ತಾ ಇದ್ದಾನೆ ಅಂಥೇಳಿ ಭಯ ಪಡೋದಲ್ಲ, ನಾನು ಹೇಗೆ ಹೆಜ್ಜೆ ಇಡಬೇಕು ಈಗ, ಈ ಥರ ನಾವು ನಮ್ಮ ಹಾದಿಯನ್ನು ಸರಿಪಡಿಸ್ಕೊಳ್ಳೋದ್ರಿಂದ ಶನೈಶ್ಚರನ ಅವಕೃಪೆ ಏನಿದೆ, ಶನೈಶ್ಚರ ನಾನು ಹೇಳಿದ್ನಲ್ಲ ಆಗಲೇ, ಏನು ಭಯ, ದುಃಖ, ಅವಮಾನ, ಪತಿತತೆ, ಮರಣ ಭಯ, ಸ್ಥಾನ ಭಯ, ಬಂಧನ ಭಯ, ಒಂದ ರೋಗವನ್ನು ತಂದು ಕೊಡ್ತಾನು. ವಾತ ಕಫ ಇವುಗಳ ಪ್ರಾರಬ್ಧ ಹೆಚ್ಚಾಗಿ ನಮಗೆ ಕೊನೆಗೆ ದೇಹವೇ ಇರೋದಕ್ಕಾಗಲ್ಲ, ಕುಸಿದು ಹೋಗ್ಬಿಡುತ್ತೆ. ಆ ಥರದ ಸಮಸ್ಯೆಗಳನ್ನೆಲ್ಲ ಉಂಟು ಮಾಡಿಬಿಡ್ತಾರೆ. ಹೀಗಾಗಿ ಇವುಗಳಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಒಳ್ಳೆಯ ಸಚ್ಚಿಂತನೆಗಳು ಬೇಕು, ಭಗವಂತನ ಆರಾಧನೆ ಬೇಕು, ಮುಖ್ಯವಾಗಿ ತಾಳ್ಮೆ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ತಾಳ್ಮೆ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ತಾಳಿಕೊಳ್ಳೋಣ. ಇದು ನನಗೆ ಬಂದಿದೆ, ಸಂಕಷ್ಟ ಬಂದಿದೆ, ಮನುಷ್ಯನಿಗೆ ಬಂದೇ ಬರುತ್ತೆ ರೀ, ಕಷ್ಟ ಸುಖ ಎರಡೂ ಇರ್ತದೆ. ಈ ಕಷ್ಟ ಬಂದಾಗ ಸ್ವಲ್ಪ ತಾಳ್ಮೆಗಿಡಬಾರ್ದು. ಆಯ್ತು, ಇದು ಬಂದಿದೆ, ಇದು ಸಹಿಸ್ಕೊಳ್ಳೋಣ. ಈಗ ಯಾವುದೊಂದು ಗಾಯ ಆದರೆ ಒಂದು ಕ್ಷಣದಲ್ಲಿ ನಾವು ಮಾತ್ರೆ ತಗೋಬಹುದು, ಇಂಜೆಕ್ಷನ್ ತಗೋಬಹುದು, ಮಾದು ಹೋಗಿಬಿಡುತ್ತಾ? ಮಾಯವಲ್ಲ, ಒಂದು ವಾರ ಕಾಯಬೇಕು. ಒಂದು ಸಣ್ಣ ಬಾಯಿ ಹುಣ್ಣಾದ್ರೇ 1 ವಾರಗಳ ಕಾಲ ಕಾಡಿಸುತ್ತೆ. ಅದು ತಿನ್ನೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಹಿಂಸೆ ಪ್ರಾರಬ್ಧ. ಒಂದು ಸಣ್ಣ ಹುಣ್ಣೆ ಹೀಗೆ ಮಾಡುತ್ತೆ ಅಂದರೆ ಇನ್ನು ಜೀವನಕ್ಕೆ ಬಂದು ಎರಗಿದ ಒಂದು ದೊಡ್ಡ ಅಲೆಯೋ ಸಿಡಿಲೋ ಇವುಗಳ ಸಂದರ್ಭದಲ್ಲಿ ನಾವು ಹೇಗೆ ತಾಳ್ಮೆ ಇರಬೇಕು? ಶನೈಶ್ಚರನಿಗೆ ಬಹಳ ಮುಖ್ಯವಾಗಿ ನಾವು ರೂಢಿಸ್ಕೊಳ್ಬೇಕಾಗಿರತಕ್ಕಂಥದ್ದು ತಾಳ್ಮೆ. ಪ್ರೇಮಾ ಭಟ್ ಅವರು ಮುರುಡೇಶ್ವರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ರಾಶಿ ತಿಳಿಸ್ಕೊಡಿಮಾ. ಒಂದು ಮೂಲ ನಕ್ಷತ್ರ, ಧನುರ್ ರಾಶಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಪ್ರೇಮ ಅವರೇ. ನಮಸ್ತೆ. ನಮಸ್ತೆ ಡಾಕ್ಟ್ರೆ. ಒಂದ್ಸಲ ಮಾತಾಡಿದ್ದೆ ನಿಮ್ಮ ಹತ್ರ. ನಮಸ್ಕಾರ, ಹೇಳಿ. ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ, ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಸರ್. ಸಂತೋಷ. ಸರ್, ನನ್ನ ಮಗಂದು ಮೂಲ ನಕ್ಷತ್ರ ಧನುರ್ ರಾಶಿ. ಅವನಿಗೀಗ ಈ ಏಪ್ರಿಲ್ 13 ಬಂದ್ರೆ 5ನೇ ವರ್ಷಕ್ಕೆ ಬೀಳತ್ತೆ. ಸ್ಪೀಚ್ ಸ್ವಲ್ಪ ಡಿಲೇ ಇದೆ ಅವನಿಗೆ. ಮಾತಾಡ್ತಾನೆ, ಅಮ್ಮ ಅಪ್ಪ ಅಂತ ಎಲ್ಲ ಹೇಳ್ತಾನೆ. ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ನನ್ಗೆ ಮಗುವಾಗಿದ್ದು. ಎಲ್ಲ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ತಿದೀವಿ, ಏನೂ ಪ್ರಾಬ್ಲಮ್ ಇಲ್ಲ ಅವನಿಗೆ, ಇದು ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೋಮ ಅಂತೆಲ್ಲ ಹೇಳಿದ್ರು, ನಿಮಗೆ ಗೊತ್ತಿದ್ದೀರ, ನಮ್ಮ ಕಡೆ ಎಲ್ಲ ಹೇಳ್ತಾರೆ, ಅದೆಲ್ಲ ಮಾಡ್ಸಿದೀವಿ. ಸರಿ ಸರಿ. ಆದ್ರೂನು ತುಂಬಾ ಚೂಟಿಯಾಗಿದ್ದಾನೆ. ಅವನಾಗಿ ಹೇಳಲ್ಲ, ನಾವೇನಾದ್ರೂ ಹೇಳ್ಕೊಟ್ರೆ ಮಾತ್ರ ಅವನು ಹೇಳ್ತಾನೆ. ಸರಿ ಸರಿ ಸರಿ, ಗೊತ್ತಾಯ್ತು ಪಾಪ, ನಿಮ್ಮ ಸಮಸ್ಯೆ ಅರ್ಥ ಆಯಿತು. ಒಂದು ಸಲ ಶೃಂಗೇರಿ ಶಾರದಮ್ಮನವ್ರ ಸಂದರ್ಶನ ಮಾಡಿ ಒಂದು ಬೆಳ್ಳಿ ನಾಲಗೆಯನ್ನು ಮಾಡಿಸಿ ಅದರಲ್ಲಿ ವರ್ಣಾಕ್ಷರಗಳನ್ನು ಆ ಇಂದ ಕ್ಷವರೆಗೆ ವರ್ಣಾಕ್ಷರಗಳನ್ನು ಬರೆದು ಅದನ್ನು ತಗೊಂಡು ಹೋಗಿ ಅಲ್ಲಿ ಸಮರ್ಪಣೆ ಮಾಡಿ ಅಲ್ಲಿ ಶಾರದಮ್ಮನವರ ಒಂದು ಆಶೀರ್ವಾದ, ಗುರುಗಳ ಅನುಗ್ರಹವನ್ನು ಪಡೆದು ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ಇದನ್ನು ಯಾವುದನ್ನು ಬೆಳ್ಳಿ ನಾಲಿಗೆಯಲ್ಲಿ ಮಾಡಿಸಿ ನೀವು ಅಲ್ಲಿ ಸಮರ್ಪಣೆ ಮಾಡಿ ಒಂದು ಸೇವೆಯನ್ನು ಸಲ್ಲಿಸಿ ತಾವು ಬಂದರೆ ತುಂಬ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಒಂದು ಪ್ರಯತ್ನ ಮಾಡಿ, ಒಂದು ಸಲ ಶೃಂಗೇರಿಗೆ ಹೋಗಿ ಬನ್ನಿ, ಖಂಡಿತ ಸರಿ ಹೋಗುತ್ತೆ, ಆತಂಕ ಬೇಡ. ಮತ್ತು ಈಗ ಗೋಚಾರದಲ್ಲಿ ಗಮನಿಸ್ಕೊಂಡ್ರೆ ಇದೇ ಮೇ 14 ನಂತರದಲ್ಲಿ ಇನ್ನೂ ಹೆಚ್ಚಿನ ಬಲ ಬರುತ್ತದೆ. ಲಗ್ನಕ್ಕೆ ಅವನ ರಾಶಿಗೆ ಗುರುವಿನ ದೃಷ್ಟಿ ಬಿದ್ದಾಗ ಹೆಚ್ಚಿನ ಬಲ ಬರುತ್ತೆ. ಹೀಗಾಗಿ ಆತಂಕ ಬೇಡ, ಒಳ್ಳೆಯದಾಗಲಿ. ಶೃಂಗೇರಿಗೆ ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಉಮೇಶ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ತಂಗಿ ಮಾದೇವಮ್ಮ ಅಂತ. ಸರಿ, ಅವ್ರ ರಾಶಿ ಗೊತ್ತಿದ್ರೆ ತಿಳಿಸಿ ಸರ್. ಕುಂಭರಾಶಿ, ಶತಭಿಷ ನಕ್ಷತ್ರ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಸ್ವಲ್ಪ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇರುತ್ತೆ. ಸ್ವಲ್ಪ ಸುಮಾರು ವರ್ಷದಿಂದ ಕಷ್ಟದಲ್ಲೇ ಇದ್ದಾರೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಡೇಟ್ ಆಫ್ ಬರ್ತ್ 28/12/65 ಬೆಳಿಗ್ಗೆ 6:30. ಏನು ಡೇಟ್ ಆಫ್ ಬರ್ತ್ ಹೇಳಿ ಅಂದರೆ? 28/12/1965. 12:65. ಬೆಳಿಗ್ಗೆ 6:30. ಬೆಳಿಗ್ಗೆ 6:30ಕ್ಕೆ.
ಈಗ ಇವರಿಗೆ ನಡೀತಾ ಇರತಕ್ಕಂಥ ದಶಾಭುಕ್ತಿ ಕಾಲ ಅದನ್ನು ಗಮನಿಸ್ಕೊಂಡ್ರೆ ನೋಡಿ, ಬುಧ ದಶೆಯಲ್ಲಿ ಈಗ ಇವರಿಗೆ ರಾಹು ಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ರಾಹು ಸ್ಥಾನ ಷಷ್ಠದಲ್ಲಿದ್ದಾನೆ. ರೋಗಸ್ಥಾನದಲ್ಲಿ ರಾಹು ಇದ್ದಾಗ, ಅವನ ಸಮಯವೇ ನಡೀತಾ ಇದ್ದಾಗ ಸ್ವಲ್ಪ ತೊಡಕಾಗುತ್ತೆ, ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ. ಇದಕ್ಕೆ ರಾಹುಗ್ರಹ ಶಾಂತಿ ಹಾಗೂ ಆಶ್ಲೇಷ ಬಲಿ ಇದನ್ನು ಹೇಳಿದೆ ಶಾಸ್ತ್ರ, ನಿರೂಪಿಸುತ್ತೆ. ಈ ಒಂದು ಮಾರ್ಗದಲ್ಲಿ ಹೋದರೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಅಂತ. ಆಶ್ಲೇಷ ಬಲಿ ತುಂಬ ಸಹಾಯವಾಗುತ್ತೆ ಆರೋಗ್ಯ ದೃಷ್ಟಿಯಿಂದ. ಒಂದು ಪ್ರಯತ್ನ ಮಾಡಲಿ ಎಲ್ಲ ಬಗೆಯ. ವಸ್ತುತಃ ಷಷ್ಠ ಸ್ಥಾನ ಅದು ಭಯವನ್ನು ಉಂಟು ಮಾಡುತ್ತೆ, ರೋಗವನ್ನು ಹೆಚ್ಚಿಸುತ್ತೆ. ಅಷ್ಟಲ್ಲದೆ ಎಲ್ಲ ಬಂಧು ದ್ವೇಷ ಇತ್ಯಾದಿ ಎಲ್ಲಕ್ಕೆ ಕಾರಣವಾಗಿಬಿಡುತ್ತೆ. ಶತ್ರು, ಸಾಲ ಹೀಗೆ ಹೊರೆ ಮಾಡಿಬಿಡುತ್ತೆ. ಅದು ದುಸ್ಥಾನ. ಷಷ್ಠ, ಅಷ್ಟಮ, ವ್ಯಯ ಇವುಗಳಲ್ಲಿ ಈ ಗ್ರಹಗಳಿದ್ದಾಗ ಅದು ಪಾಪಗ್ರಹ, ತಾಮಸ ಗ್ರಹ. ಅಂಥ ಭುಕ್ತಿ ನಡೀತಾ ಇರುವಾಗ ಹೀಗಾಗ್ಬಿಡುತ್ತೆ. ಈ ಶಾಂತಿ ಹೇಳಿದ್ದು ಮಾಡಿಸಿ, ಖಂಡಿತ ಸರಿ ಹೋಗುತ್ತೆ, ಒಳ್ಳೆಯದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲಕ್ಷ್ಮಿ ಅವರು ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಅವರ ರಾಶಿ ತಿಳಿಸ್ಕೊಡಿಮಾ. ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಸರಿ, ಏನ್ ಪ್ರಶ್ನೆ ಇತ್ತು? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ಮುಂದೆ ಒಂದು ಭವಿಷ್ಯ ಹೇಗಿದೆ? ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ವೃಷಭ ರಾಶಿಯವರಿಗೆ ಆತಂಕ ಇಲ್ಲ. ಯಾಕೆಂದರೆ ರಾಶಿ ನೋಡಿ, ಈಗ ಶನಿಶ್ಚರನ ಬದಲಾವಣೆ ಕೂಡ, ಶನಿಶ್ಚರ ಕುಂಭರಾಶಿಯಲ್ಲಿದ್ದವನು ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಲಾಭವೇ ಬರಬೇಕು. ವೃಷಭ ರಾಶಿಯವರಿಗೆ ಶನಿಶ್ಚರನಿಂದಾಗಿ ಯಾವುದೇ ತೊಡಕುಗಳಿಲ್ಲ. ಮತ್ತು ನಿಮ್ಮ ಈ ರಾಶಿಯಾಧಿಪತಿ ಕೂಡ ವೃಷಭ ರಾಶಿಯಾಧಿಪತಿಯೂ ಲಾಭಸ್ಥಾನದಲ್ಲಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಚೆನ್ನಾಗಿದೆಯಪ್ಪ. ಮೇ ನಂತರ ಇನ್ನೂ ಚೆನ್ನಾಗಿರ್ತದೆ. ಗುರು ದ್ವಿತೀಯಕ್ಕೆ ಬಂದಾಗ ವಿದ್ಯಾಭ್ಯಾಸಕ್ಕೂ ಹೆಚ್ಚಿನ ಅನುಕೂಲ ಉಂಟಾಗ್ಬಿಡುತ್ತೆ. ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಶನಿಯ ಬದಲಾವಣೆಯಿಂದಾಗಿ ನಮ್ಮ ರಾಶಿಗೆ ಯಾವ ರೀತಿಯಾದಂತಹ ಫಲಗಳಿದೆ, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಆಗಿಂದ ಸಹ ವೀಕ್ಷಕರು ಕಾಯ್ತಾ ಇದ್ದಾರೆ. ಯಾವ್ಯಾವ ರಾಶಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ನೋಡೋಣ. ರಾಶಿ ಫಲನೇ ಜನರಿಗೆ ಪಾಪ ಇಷ್ಟವಾಗೋದು. ಯಾಕೆಂದರೆ ನನ್ನ ರಾಶಿಗೆ ಏನಿದೆಯಪ್ಪ, ಏನು ಕಾದಿದೆ, ಗ್ರಹಚಾರ, ಈ ಥರದ ಪ್ರಶ್ನೆಗಳು ಸಹಜ ಪಾಪ ಜನರಲ್ಲಿ ಇರ್ತದೆ. ಹಾಗಾಗಿ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ನೋಡಿ, ಒಂದು ಅಂಶ ಚೆನ್ನಾಗಿ ತಿಳ್ಕೊಳ್ಳಿ. ದುಸ್ಥಾನ ಇದ್ದಾಗ ಸಾಮಾನ್ಯವಾಗಿ ನೋಡಿ, ವ್ಯಯಸ್ಥಾನ, ಅಷ್ಟಮ, ಷಷ್ಠ, ನೀಚ ಸ್ಥಾನ, ಮೌಢ್ಯ ಸ್ಥಾನ, ಮೌಢ್ಯರಾಗಿದ್ದಾಗ ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಗ್ರಹಗಳು ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ. ಇವುಗಳನ್ನೇ ಆಧಾರವಾಗಿಟ್ಟುಕೊಂಡು ಅಲ್ಲಿ ಏನನ್ನು ಹೇಳಿದೆ, ವಿಷಶಸ್ತ್ರಾದಿ ಘಾತಾಚ ಪೀಡಾಚ ಸ್ಥಾನಭ್ರಂಶ ಮಹದ್ಭಯಂ ಅಂತ ಹೇಳಿದೆ. ಶನಿಶ್ಚರ ಇವುಗಳನ್ನು ಉಂಟು ಮಾಡ್ತಾನೆ ಅಂತ. ಸ್ಥಾನಭ್ರಂಶ, ಸ್ಥಾನವನ್ನು ಕಳೆದು ಹಾಕ್ತಾನೆ. ಇರತಕ್ಕಂಥ ಪೊಸಿಷನ್ ಅಂತ ನಾವೇನಂತೀವಿ, ಇರೋ ಸ್ಥಾನ ಅದರಿಂದ ಹೊರಗೆ ಬಂದುಬಿಡ್ತಕ್ಕಂಥದ್ದು ಅಥವಾ ಅದರಿಂದ ಉರುಳು ಹೋಗೋದು, ಇದನ್ನು ಮಾಡ್ತಾನೆ ಅಂತ. ಮಹದ್ಭಯಂ, ಸಣ್ಣ ಪುಟ್ಟ ಭಯ ಅಲ್ಲ, ಮಹದ್ಭಯಂ ಅಂತ ಹೇಳಿದೆ. ದೊಡ್ಡ ಭಯವನ್ನು ತಂದಿಟ್ಟುಬಿಡ್ತಾನೆ ಅಂತ. ಹೀಗಾಗಿ 7.5 ಇರ್ತಕ್ಕಂಥವ್ರು ಈಗ ನೋಡಿ, ಮೊದಲಿಂದ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ನೋಡಿಪ್ಪ, ನಿಮಗೆ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಅಷ್ಟಮ, ಷಷ್ಠ, ವ್ಯಯ ಇವುಗಳಲ್ಲಿದ್ದಾವಲ್ಲ, ಇಲ್ಲಿ ಇರ್ತಕ್ಕಂತಹ ಶನಿಶ್ಚರ ಏನು ಮಾಡ್ತಾನೆ, ಇವುಗಳನ್ನೇ ತಂದು ಕೊಡ್ತಾನೆ. ಹೀಗಾಗಿ ನಿಮಗೀಗ 7.7 ಪ್ರಾರಂಭ ಆಗುತ್ತೆ 29ರಿಂದ. ಹೀಗಾಗಿ ಮೇಷರಾಶಿಯವರು ತುಂಬ ಎಚ್ಚರಿಕೆ. ಕರ್ಮಾಧಿಪತಿ ಅವನು ನಿಮಗೆ, ಮತ್ತು ಲಾಭಾಧಿಪತಿಯೇ ಹೌದು. ಹೀಗಾಗಿ ಕರ್ಮಾಧಿಪತಿ ಲಾಭಾಧಿಪತಿ ಆದಾಗ, ಕರ್ಮಾಧಿಪತಿಯಾದ ಮೊದಲು ಅದನ್ನು ಗಮನಿಸೋಣ. ಅದೇ ತಾನೇ ನಾವು ಏನು ಕೆಲಸ ಮಾಡ್ತೀವೋ ಅದರದ್ದು ಬರ್ತಕ್ಕಂಥ ಲಾಭವೇ ಲಾಭಾಧಿಪತ್ಯ ಅಂತಕ್ಕಂಥದ್ದು. ಹೀಗಾಗಿ ಮೊದಲ ಕೆಲಸ. ಹೀಗಾಗಿ ಮೇಷರಾಶಿಯವರಿಗೆ ಕರ್ಮಾಧಿಪತಿ ಅಂತ ಶನಿಶ್ಚರ ಆದಾಗ, ಅವನು ವ್ಯಯಕ್ಕೆ ಬಂದಾಗ ನೀವು ಮಾಡೋ ಕೆಲಸ ಏನಾಗುತ್ತೆ, ಕೆಲಸದಲ್ಲಿ ಹಾಳು, ಕೆಲಸಗಳು ಕೆಟ್ಟು ಹೋಗುತ್ತೆ, ಯಾವುದು ಕೈಗೂಡೋದಿಲ್ಲ. ಇರ್ತಕ್ಕಂಥ ಕೆಲಸ ಸ್ಥಾನಭ್ರಂಶ ಮಹಾಭಯಂ ಅದಿದೆಯಲ್ಲ, ಅದು ನಿಮಗೆ ಅನ್ವಯ ಆಗುತ್ತೆ. ಹೀಗಾಗಿ ಆ ಒಂದು ವಾತಾವರಣ ಇದೆ ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡಬೇಕು, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ತುಂಬ ಎಚ್ಚರಿಕೆ ತೊಗೋಬೇಕು. ನೀವು ಕೆಲಸ ಮಾಡ್ತಾ ಇದ್ದೀರಲ್ವ, ಕೆಲಸ ಸ್ಥಳ ಇದೆ ಅಲ್ವಾ, ಅಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಇನ್ನು ಕೆಲವು 2.5 ವರ್ಷಗಳ ಕಾಲ ನೀವು ಬಹಳ ಎಚ್ಚರಿಕೆ, 2.5 ವರ್ಷ ಅಲ್ಲ, ಇನ್ನು 7 ವರ್ಷ ಈಗೇನೋ ಪ್ರಾರಂಭ ಆಗ್ತಾ ಇದೆ. ಮುಂದೆ ಶನಿಶ್ಚರ ನೀಚ ಸ್ಥಾನಕ್ಕೆ ಬೇರೆ ಬರ್ತಾನೆ. ಹೀಗಾಗಿ ಹೆದರೋದು ಬೇಕಾಗಿಲ್ಲ, ಎಚ್ಚರಿಕೆ ಬೇಕು ಅಂತ ಹೆಚ್ಚು ಕಾನ್ಸಂಟ್ರೇಟಾಗಿ ಮಾಡಬೇಕಾಗತ್ತೆ ಕೆಲಸವನ್ನು. ನೀವು ಇಷ್ಟು ದಿವಸ ಏನು ಮಾಡಿದ್ರು ನಡೆದು ಹೋಗ್ತಾ ಇತ್ತು, ಲಾಭದಲ್ಲಿದ್ದ ನಡೀತಾ ಇತ್ತು. ನೀವೇನು ಒಂದು ಮಹಾಪ್ರಮಾದವೇ ಮಾಡಿದ್ರು ಚಲ್ತಾ ಹೇ ಅಂತ ಹೋಗ್ಬಿಡ್ತಾಯಿತ್ತು. ಆದರೆ ಈಗ ಹಾಗಲ್ಲ. ನೀವು ಸಣ್ಣ ಕಡ್ಡಿ ಆಚೆಯಿಂದ ಈಚೆಗೆ ಇಟ್ಟರೂ ಕೂಡ ನಿಮ್ಮ ಮೇಲೆ ಆರೋಪ ಬಂದುಬಿಡೋ ಸಾಧ್ಯತೆ ಇರುತ್ತದೆ. ಇನ್ನೊಬ್ಬರು ಬೆಟ್ ಮಾಡಿ ತೋರಿಸ್ತಾರೆ, ನೋಡಿ ನೀವು ಮಾಡಿದ ಕೆಲಸ ಇದು
ಅಂತ ಆ ಥರ ಗುರಿಗೆ ನಾವು ಒಳಗಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಮೇಷರಾಶಿಯವರು ನೀವು ಮಾಡುವಂಥ ಕೆಲಸದ ಮೇಲೆ ನಿಗಾ ಇರಲಿ, ಎಚ್ಚರಿಕೆ ಇರಲಿ. ಏನು ಕೆಲಸ ಕೊಟ್ಟಿದ್ದಾರೆ ನನಗೆ, ಇದರ ಪರಿಣಾಮ ಏನು, ಇದರ ರಿಸಲ್ಟ್ ಏನಾಗಬಹುದು, ಹೀಗೆ 10 ಸಲ ಯೋಚನೆ ಮಾಡಿ ನೀವು ಕೆಲಸ ಕೈ ಹಾಕೋ ಮುನ್ನ. ಮತ್ತು ವ್ಯಯಸ್ಥಾನ ಅನ್ನೋದು ಬರೀ ಅಷ್ಟೇ ಅಲ್ಲ, ನಿಮಗೆ ಆರೋಗ್ಯದ ಕಡೆಗೂ ಗಮನ ಕೊಡಬೇಕು. ಕಾಲಿನ ಬಾಧೆಗಳು ಶುರುವಾಗೋ ಸಾಧ್ಯತೆ ಇರ್ತದೆ, ಕಣ್ಣಿನ ಬಾಧೆಯನ್ನು ಸೂಚಿಸುತ್ತೆ. ಅಲ್ಲಿ ಶನೈಶ್ಚರ ಒಬ್ಬನೇ ಅಲ್ಲ, ರಾಹು ಇದ್ದಾನೆ, ಶುಕ್ರ ಇದ್ದಾನೆ, ಬುಧ ನೀಚ ಸ್ಥಾನದ ಬುಧ ಇದ್ದಾನೆ. ಬಂಧುಗಳ ಜೊತೆಗೆ ದ್ವೇಷ ಉಂಟಾಗ್ಬಿಡಬಹುದು. ಶನಿ ಬುಧ ಒಟ್ಟಾಗಿದ್ದಾರೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಾಲ ವಿಚಾರದಲ್ಲಿ ಎಚ್ಚರವಾಗಿರಬೇಕು, ಆರೋಗ್ಯ ವಿಚಾರದಲ್ಲಿ ಎಚ್ಚರವಾಗಿರಬೇಕು, ಕೆಲಸದ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಬಹಳ ಮುಖ್ಯವಾಗಿ ಅನಗತ್ಯ ಖರ್ಚು ಸೂಚಿಸ್ತಾ ಇದೆ. ಹೀಗಾಗಿ ಬೇಡದ್ದೆಲ್ಲ ಆಕರ್ಷಣೆ ಉಂಟಾಗ್ಬಿಡುತ್ತೆ. ಶನಿಶ್ಚರ ಆತನಿಗೆ ಬರೀ ಸ್ಥಾನ ಇರೋದಷ್ಟೇ ಅಲ್ಲ, ಅವನಿಗೆ ದೃಷ್ಟಿಯೂ ಇದೆ. ದೃಷ್ಟಿ ಬಗ್ಗೆ ಒಂದು ದಿವಸ ಮಾತಾಡೋಣ. ಶನಿಶ್ಚರನ ದೃಷ್ಟಿ ಪ್ರಭಾವ ಏನು, ಪರಿಣಾಮ ಏನು, ಅದಕ್ಕೂ ಸಾಕಷ್ಟಿದೆ. ಈಗ ಸದ್ಯಕ್ಕೆ ನೀವು ಮೇಷರಾಶಿಯವರು ಅರ್ಥ ಮಾಡ್ಕೋಬೇಕಾಗಿರೋದು ಬಹಳ ಮುಖ್ಯವಾಗಿ ಎಚ್ಚರಿಕೆ. ಕೆಲಸದಲ್ಲಿ ನೀವು ಮಾಡೋ ಸಣ್ಣ ಮನೆ ಕೆಲಸವೇ ಆಗಬಹುದು. ಮನೆ ಕೆಲಸ ನೀವು ಕಸ ಗುಡಿಸೋದ್ರಿಂದ ಹಿಡಿದು ಅದು ಕೆಲಸವೇ. ನಮ್ಮನೆ ಕೆಲಸ ಕೆಲಸವಲ್ಲ, ಹೊರಗಿಂದ ನಾವು ಹೋಗಿ ಬರ್ತಾ ಇರೋದು ಮಾತ್ರ ಕೆಲಸ ಅಂತ ಅಂದ್ಕೋಬೇಡಿ. ಎಲ್ಲವೂ ನಿಮ್ಮ ಮನೆಯ ಚಟುವಟಿಕೆಗಳಿಂದ ಪ್ರಾರಂಭವಾಗುತ್ತದು, ಕೊನೆಗೆ ನಿಮ್ಮ ಆಫೀಸ್ ತನಕ ಹೋಗುತ್ತೆ. ಇದೆಲ್ಲವೂ ರಿಸಲ್ಟೇ. ಅಲ್ಲಿ ಬರ್ತಕ್ಕಂಥದ್ದು ನೀವು ಮಾಡೋ ಮನೇಲಿ ಅಡುಗೆ ಮಾಡುವಾಗಲೂ ಅದು ಬರೋದು ರಿಸಲ್ಟೇ. ಏನು ಸಣ್ಣ ಎಲ್ಲದಕ್ಕೂ ಮೂದಲಿಸೋದು ಶುರುವಾಗ್ಬಿಡುತ್ತೆ. ಎಷ್ಟೇ ಚೆನ್ನಾಗಿ ರುಚಿಯಾಗಿ ಮಾಡಿ, ಹೆಣ್ಮಕ್ಳಿಗೆ ಪಾಪ ಎಷ್ಟೇ ಚೆನ್ನಾಗಿ ರುಚಿಯಾಗಿ ಮಾಡಿ ಹಾಕಿದ್ರು ಕೂಡ ಅದರಲ್ಲಿ ಒಂದು ಕೊಂಕೆ ಹುಡ್ಕೋದು. ಅದೇನಾಗುತ್ತೆ ಅಂದರೆ ಮತ್ತೆ ಟ್ರಿಗರ್ ಆಗುತ್ತೆ, ತಿರುಗಿ ಗಲಾಟೆಗಳು ಶುರುವಾಗುತ್ತೆ. ಏನು ನಾನು ಒಬ್ಬಳೇ ಮಾಡಬೇಕಾ, ನೀನು ಮಾಡಬಾರ್ದ? ಈ ಗಂಡ ಹೆಂಡತಿ ಪಾಪ ಇರೋದೇ ಇಬ್ಬರು, ನ್ಯೂಕ್ಲಿಯರ್ ಫ್ಯಾಮಿಲಿ. ಅದು ಚಿತ್ರಣ ಆಗೋಗ್ಬಿಡುತ್ತೆ. ಅವ್ರ ಆ ಮುಖ, ಇವ್ರ ಈ ಮುಖ. ಇನ್ನು ಎಲ್ಲಿ ಪ್ರೀತಿ ವಿಶ್ವಾಸಗಳು ಬರಲಿಕ್ಕೆ ಸಾಧ್ಯ? ಹೀಗಾಗಿ ಮನೆ ಕೆಲಸದಿಂದ ಪ್ರಾರಂಭವಾಗುತ್ತೆ. ಹಂಚ್ಕೊಂಡು ಮಾಡೋ ಪ್ರಯತ್ನ ಮಾಡಿ. ಈ ಹೊತ್ತಿನಿಂದ ಪ್ರಾರಂಭ ಮಾಡಿ ಮೇಷರಾಶಿಯವರು. ನೋಡಿ, ನಾನು ಇಷ್ಟು ಮಾಡ್ತೀನಿ, ನೀನು ಇಷ್ಟು ಮಾಡು. ಈ ಹಂಚಿಕೆ ಶುರುವಾದಾಗ ಅಲ್ಲೂ ಅಡುಗೆ ಮನೆಯಿಂದ ಶುರುವಾಗಬೇಕು. ಅಲ್ಲಿಂದ ಶುರುವಾದಾಗಲೇ ಅದು ಕೊನೆವರೆಗೂ ಉಳಿಯುತ್ತೆ ಆ ಪ್ರೀತಿ. ಹೀಗಾಗಿ ಅಲ್ಲಿಂದ ಪ್ರಾರಂಭ ಮಾಡಿ. ಈ ಥರದ ಎಚ್ಚರಿಕೆ ತೊಗೋಬೇಕಷ್ಟೇ. ನೀವೇನು ಭಯ ಪಡೋದಲ್ಲ. ಶನಿಶ್ಚರ ಬರ್ತಿದ್ದಾನಲ್ಪ, ಆಯಿತು ನಾನು ಬೀಗ ಹಾಕೋ ಮನೇಲಿ ಇದ್ಬೇಡ. ಬೀಗ ಹಾಕೋ ಮನೇಲಿದ್ದರೂ ಫ್ಯಾನ್ ಕೆಳಗಿಂದ ಬೀಳುತ್ತೆ. ಹೀಗಾಗಿ ನಾವು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೋದು ಬೇಡ. ಪ್ರಾರಬ್ಧ ಬಂದೇ ಬರುತ್ತೆ. ಅವಶ್ಯಂ ಅನುಭೋಕ್ತವ್ಯಂ ಗತಂ ಜನ್ಮ ಶುಭಾಶುಭಂ. ಇದು ಶಾಸ್ತ್ರದ ಒಂದು ಇನ್ವರ್ಟೆಡ್ ಕೋವದಲ್ಲಿ ಹಾಕಿರೋ ಒಂದು ವಿಶೇಷ ವಾಕ್ಯ. ಅವಶ್ಯಂ ಅನುಭೋಕ್ತವ್ಯಂ, ಅವಶ್ಯವಾಗಿ ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ನೀವು ರಸ್ತೆಯಲ್ಲಿ ಬೀಳೋದು, ಮನೆಯಲ್ಲೇ ಯಾವುದೋ ಸಣ್ಣ ಬದ್ದಾಗ ಜಾರಿ ಬಿದ್ದಿರ್ತೀರ ಅಷ್ಟೇ. ಅವಶ್ಯಂ ಅನುಭೋಕ್ತವ್ಯಂ. ಹಳೆಯದನ್ನು ನಾವು ಬಿಡಲಿಕ್ಕಾಗಲ್ಲ. ಇದು ಶನೈಶ್ಚರ ಪ್ರಾಚೀನ ಕರ್ಮ ಸೂಚಿಸ್ತಕ್ಕಂಥವನೇ ಆಗಿದ್ದಾನೆ ಅವನು. ಹೀಗಾಗಿ ಅವನು ಸೂಚಿಸುವಾಗ ನಾವು ಸ್ವಲ್ಪ ಎಚ್ಚರ ತಗೊಳ್ಳೋಣ. ಮನೆಯಲ್ಲಿ ನೆಲ ಒರೆಸಿದ್ದಾರೆ, ದಡ 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 ಹೊಡೆದ್ರೆ ಜಾರು ಬಿದ್ದೇ ಬೀಳ್ತೀವಿ. ಸ್ವಲ್ಪ 6ವರೆಗೆ ತಾಳ್ಮೆ ಬೇಕು. ಮನೆ ಒರೆಸಿದಾಗ 6ವರೆಗೆ ತಾಳ್ಮೆ ಇಲ್ಲ, ನೆಲ 6ವರೆಗೆ ತಾಳ್ಮೆ ಇಲ್ಲ ಅಂತಂದರೆ ಬೀಳೋದೇ ಕಥೆ ಆಗುತ್ತೆ. ಆ ತಾಳ್ಮೆ ಎಲ್ಲ ಕಡೆಗೆ ಅಪ್ಲೈ ಮಾಡ್ಕೋಬೇಕು. ನೀವು ತುಂಬ ಬುದ್ಧಿವಂತರು, ನಿಮಗೆಲ್ಲ ಹೇಳ್ಕೊಡೋಷ್ಟು ಬೇಕಾಗಿಲ್ಲ. ಏನಪ್ಪ ಅಂದರೆ ಒಂದು ಸಣ್ಣ ಈ ಸಲಹೆ ನಿಮಗೆ ಹೊಳಿಸಬಹುದು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮಗಳಷ್ಟೇ. ನಿಮಗೆಲ್ಲ ಇದನ್ನು ಎಷ್ಟೆಲ್ಲ ಬುದ್ಧಿವಂತರು ಜಗತ್ತಲ್ಲಿ, ಜನಾರ್ದನರು ಮತ್ತೊಬ್ಬರು ಇಲ್ಲ. ಹೇಳಿದ್ವಾ, ಕುಮಾರವ್ಯಾಸ ಜನಾರ್ದನರು ಅಂತ ಕರೆದಿದ್ದಾನೆ. ಓಡಾಡೋ ಜನರೇ ಯಾರು ಕೇಳ್ತಾರೋ ಈ ಕಾವ್ಯವನ್ನು ಅವರೆಲ್ಲ ಜನಾರ್ದನರೇ ಅಂತ, ಅವರೆಲ್ಲ ದೇವತೆಗಳೇ ಆ ಸ್ಥಾನ ಕೊಟ್ಬಿಟ್ಟಿದ್ದಾನೆ ಕುಮಾರವ್ಯಾಸ. ಅದು ಸತ್ಯ ಕೂಡ. ಆ ಬುದ್ಧಿಶಕ್ತಿ ಇದೆ. ಏನೋ ಒಂದು ಸಲ ವಕ್ರ ಬುದ್ಧಿ ಬಂದ್ಬಿಡುತ್ತೆ. ಆಗ ಒಂದು ಸ್ವಲ್ಪ ಸರಿಪಡಿಸ್ಕೊಳ್ಳೋಕೆ ಯಾರೋ ಮಾರ್ಗದರ್ಶನ ಮಾಡಬೇಕಲ್ಲ, ಒಬ್ಬ ಸ್ನೇಹಿತನೋ ಒಬ್ಬ ಒಳ್ಳೆಯ ಗೈಡರೋ ಬೇಕಾಗತ್ತೆ. ಆ ಒಂದು ಪ್ರಯತ್ನ ಅಷ್ಟೇ ಇದು. ಹೀಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮೇಷರಾಶಿಯವರು. ಇದಾದಮೇಲೆ ಮಿಥುನಕ್ಕೆ ಹೋಗೋಣ ನಾವು. ವೃಷಭ ರಾಶಿ ಆಮೇಲೆ ಹೇಳ್ತೀನಿ. ಮಿಥುನ ರಾಶಿಯವರಿಗೆ ಏನಾಗಿದೆ ಅಲ್ಲಿ ನೋಡಿ, ಕರ್ಮಸ್ಥಾನಕ್ಕೆ ಬರ್ತಾ ಇದೆ ಶನಿಶ್ಚರ. ಇಷ್ಟೊತ್ತು ಹೇಳಿದೆ, ಕರ್ಮಸ್ಥಾನ ಮೇಷರಾಶಿಯವರಿಗೆ ಏನೋ ನಿಮಗೂ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಮುಂದುವರಿಸಲ ಮಿಥುನ ಏನಾಗುತ್ತೆ, ಕರ್ಮಸ್ಥಾನಕ್ಕೆ ಬಂದಾಗ ಅಲ್ಲಿ ನಿಮಗೆ ಕೆಲಸದ ಪ್ರೆಷರ್ ಶುರುವಾಗುತ್ತೆ, ಹೆಚ್ಚಿನ ಒತ್ತಡಗಳು ಶುರುವಾಗುತ್ತೆ. ಶನೈಶ್ಚರ ನೋಡಿ ಸೀನಿಯರನ್ನು ಸೂಚಿಸ್ತಾನೆ. ಅವನು ತುಂಬ ಹಳೆಯ ವ್ಯಕ್ತಿ, ಪ್ರಾಚೀನ ವ್ಯಕ್ತಿ. ಒಂದು ಹೊಸ ಕಂಪ್ನಿಗೆ ಸೇರ್ಕೊಂಡಿರ್ತೀರ, ಅಥವಾ ಇರ್ತಕ್ಕಂಥ ಕಂಪ್ನಿಯಲ್ಲೇ ಹಳಬರಿರಲ್ವ, ಹಳಬರಿಂದಾಗಿ ಹೇರಿಕೆ ಶುರುವಾಗ್ತಕ್ಕಂಥದ್ದು, ಅಥವಾ ಅವರಿಂದಾಗಿ ನಿಮಗೆ ಒಲ್ಲದ ಅದು ಅವ್ರಿಗೆ ಬೇಕಾಗಿರುತ್ತೆ, ನಿಮಗೆ ಬೇಡ ಆಗಿರಲ್ಲ, ಹೀಗಾಗಿರ್ತದೆ. ಅಂತೂ ಈ ಸೀನಿಯರ್ಸಿಂದ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆಗಳು, ಅಥವಾ ನಿಮ್ಮ ಕೆಲಸದಲ್ಲಿ ಅತಿಯಾದ ವಿಳಂಬ, ಇದನ್ನು ಮುಗಿಸೋಣ ಅಂದರೆ
ಶತಾಯ ಗತಾಯ ಆಗೋಲ್ಲ ರೀ. ಅದು ನಿಮ್ಮ ಪ್ರಯತ್ನ ಮಾಡ್ತಾಯಿದ್ರೂ ಆಗೋಲ್ಲ. ಅಂಥದಕ್ಕೆ ಕಾರಣ ಏನಂದರೆ ವಿಧಿ. ಅದು ಶನೈಶ್ಚರನ ರೂಪದಲ್ಲಿ ನಿಧಾನಗೊಳಿಸುತ್ತೆ. ಇದಕ್ಕೆ ಬೇಕಾಗಿರೋದು ತಾಳ್ಮೆ ಅಂತ ಹೇಳಿದ್ದು ನಾನು. ಹೀಗಾಗಿ ಆಗ್ತಾ ಇಲ್ವಾ? ಆಗುತ್ತೆ. ತಾಳ್ಮೆಗಿಡಬಾರ್ದು. ಅದೇನೋ ಹೇಳ್ತಾರಲ್ಲ, ಆಗೋವರೆಗೂ ಇದ್ದು ಆರೋವರೆಗೂ ಇರಲಿಲ್ಲ ಅಂತ. ಆ ರೀತಿಯಲ್ಲಿ ಆಗಿಬಿಡುತ್ತೆ. ಕುಕ್ಕರ್ ಒಲೆ ಮೇಲೆ ಆಗಿದೆ, ಅದು ಇನ್ನೂ ಹಾಗೇ ಇದೆ ಹಬೆ, ಸ್ವಲ್ಪ ತಣ್ಣಗಾಗೋವರೆಗೂ ಕಾಯೋಲ್ಲ ನಾವು. ತೆಕ್ಕಿದ ತಕ್ಷಣ ಹಾಕ್ಬಿಡೋದ್ರೆ ಸಿಡಿಯಿತು ಮುಖಕ್ಕೆ. ಮಿಥುನ ರಾಶಿಯವರು ಬೇಕಾಗಿರೋದು ಇದು, ತಾಳ್ಮೆ ಬೇಕು. ನಿಮ್ಮ ಕೆಲಸಗಳಲ್ಲಿ ವಿಳಂಬ ಆಗ್ತಾ ಇದೆ, ಆಗುತ್ತೆ ಕೂಡ. ಹೀಗಾಗಿ ಸ್ವಲ್ಪ ತಾಳ್ಮೆಗಿಡಬೇಡಿ. ಈ ಹೊತ್ತಲ್ಲ ನಾಳೆ ಆಗುತ್ತೆ. ಜೀವನ ಮುಗಿದೋಗಲಿಲ್ಲ, ಅಕಸ್ಮಾತ್ ಮುಗಿದೋಯ್ತಾ ಆಯ್ತಪ್ಪ, ಅಷ್ಟು ಪ್ರಸಾದ ಅಂದ್ಕೊಂಡ್ರೆ ಆಯ್ತಪ್ಪ. ನಾವು ಯಾವಾಗ ತರಾತುರಿಗೆ ಬೀಳ್ತೀವೋ ಆಗ ಕೆಲಸಗಳು ಕೆಟ್ಟು ಹೋಗುತ್ತೆ. ಆ ಥರಗೇಡಿಗೆ ಬುದ್ಧಿಮಟ್ಟ ಅಂತ ಗಾದೆ. ಹೀಗಾಗಿ ಏನಾಗುತ್ತೆ ಕೊನೆಗೆ ಅದೇ ಕೆಲಸ ಕೆಟ್ಟು ಹೋಗುತ್ತೆ. ಹೀಗಾಗಿ ನಾವು ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಿ. ಮತ್ತು ಶನೈಶ್ಚರ ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ಹೌದು. ಹೀಗಾಗಿ ರೋಗ ಭಯವನ್ನು ತಂದುಕೊಡೋ ಸಾಧ್ಯತೆ ಇರುತ್ತದೆ. ಧರ್ಮಸ್ಥಾನದ ಅಧಿಪತಿ. ಹೀಗಾಗಿ ಧರ್ಮ ಕಾರ್ಯಗಳಲ್ಲಿ ವಿರೋಧ ಬರತಕ್ಕಂಥದ್ದು. ಯಾರೋ ಏನೋ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಧರ್ಮದ ಬಗ್ಗೆ, ಈ ಥರ ಅಂದ ತಕ್ಷಣ ಅಂಥದ್ದು ನೆಗೆಟಿವಿಟಿ ಶುರುವಾಗ್ಬಿಡುತ್ತೆ ನಮಗೆ. ಈ ಥರದ್ದು ಯಾರ್ದೋ ಬೇಡದ ಸಂಘ ಶುರುವಾಗುತ್ತೆ. ಅನಗತ್ಯವಾದ ಚರ್ಚೆಗಳಲ್ಲಿ ಭಾಗಿಯಾಗ್ತೀವಿ. ಇನ್ಯಾವುದೋ ಗುಂಪುಗಾರಿಕೆಗೆ ಸೇರ್ಕೊಂಡ್ಬಿಡ್ತೀವಿ. ವಾಟ್ಸಪ್ ಗ್ರೂಪ್ ಚಾಟಿಂದ ಹಿಡಿದು ನಾನು ಹೇಳ್ತಾ ಇದ್ದೀನಿ. ನೀವೇನು ಗುಂಪು ಘರ್ಷಣೆ ಅಂದರೆ ಹೋಗಿ ಅಲ್ಲಿ ಏನು ಈಟಿ ಕೋಲು ಇಟ್ಕೊಂಡು ಏನು ಹೊಡೆದಾಡಬೇಕು ಅಂತಿಲ್ಲ. ಇಲ್ಲೇ ಶುರುವಾಗುತ್ತೆ. ಮಾತೆಂಬ ಇದೆಯಲ್ಲ, ಅದು ಅಸ್ತ್ರ ಎಲ್ಲವೂ ಅದರಲ್ಲೇ ಇದೆ. ಹೀಗಾಗಿ ಬಹಳ ಹುಷಾರಾಗಿರಿ. ಈ ವಿಚಾರಗಳಲ್ಲೆಲ್ಲ ಬಹಳ ಎಚ್ಚರಿಕೆ ಬೇಕು ಮಿಥುನ ರಾಶಿಯವರು. ಸರಿ ಶಾಸ್ತ್ರಿಗಳೇ, ಮುಂದಿನ ರಾಶಿಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ತೀನಿ. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಸುಮಾ ಅವರು ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಮಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ರಾಶಿ ತಿಳಿಸ್ಕೊಡಿ ಮಾ. ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಅವರೇ ನಮಸ್ಕಾರ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ಇಷ್ಟೊತ್ತು ಹೇಳ್ತಾ ಇದ್ದೆ ಮೇಷರಾಶಿಯವ್ರದ್ದು. ಬಹುಶಃ ನಿಮಗೆ ಉತ್ತರ ಸಿಕ್ಕೋಗ್ಬಿಟ್ಟಿದೆ ಮೇಷರಾಶಿ ಫಲ ಏನು ಅಂತ ಅಂದ್ಕೊಂಡು. ಆಕ್ಚುಲಿ ಅವಳು ಕನ್ಸೀವ್ ಇವಾಗ, ಅದಕ್ಕೆ ಸ್ವಲ್ಪ ಕೇಳೋಣ ಅನ್ಕೊಂಡು ಟ್ರೈ ಮಾಡ್ತಾ ಇದೆ ಗುರುಗಳೇ. ಸರಿ ಸಂತೋಷ ಆಗಲಿ. ಅವರು ಈಗ ನೋಡಿ, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ, ರಾಮಾಯಣ, ಸುಂದರಕಾಂಡ ಪಾರಾಯಣ ಇವುಗಳನ್ನು ಮಾಡಲಿಕ್ಕೆ ಹೇಳಿ. ನೋಡಿ, ಯಾವ ಇಂತಹ ಸಂದರ್ಭದಲ್ಲಿ ನಾವು ಸಚ್ಚಿಂತನೆಗಳಲ್ಲ, ಸತ್ಕಾರ್ಯಗಳಲ್ಲಿ ನಾವು ಪಾಲ್ಗೊಂಡ್ರೆ, ಅದು ಕೇವಲ ಕಾರ್ಯ ಅಂತ ನಾವು ಮಾಡ್ತಕ್ಕಂಥ ಕೆಲಸಗಳೇ ಅಂತಲ್ಲ, ಮನಸ್ಸಿಗೂ ಒಂದು ಕೆಲಸ ಇದೆ. ಅದು ಸದಾ ಯೋಚನೆ ಮಾಡ್ತಾ ಇರುತ್ತೆ ಮನಸ್ಸು, ಒಂದು ಕ್ಷಣ ಸುಮ್ಮನೆ ಇರಲ್ಲ. ಹೀಗಾಗಿ ಇವರೀಗ ಹೆಚ್ಚು ಇಂತಹ ಸಂದರ್ಭದಲ್ಲಿ, ಏಕೆಂದರೆ ಅಲ್ಲಿ 2 ಜೀವ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಅಲ್ಲಿ ಮುಂದಿನ ಪೀಳಿಗೆ ನಿರ್ಮಾಣ ಆಗ್ತಾ ಇದೆ. ಇದು ಎಷ್ಟು ನಮಗೆಲ್ಲ ನಮ್ಮ ಭಾವನೆಗಳಿಗೆ ಬೆಲೆನೇ ಕೊಡಲ್ಲ ನಮ್ಮ ಭಾರತೀಯರಿಗೆ, ಸ್ವಲ್ಪ ಕಡಿಮೆ. ಈ ಆಸ್ಟ್ರೇಲಿಯಾಗಳಲ್ಲೆಲ್ಲ ಕುಟುಂಬ, ಫ್ಯಾಮಿಲಿ ಅವರು ಅಂತಂದುಬಿಟ್ರೆ ರಜಾ ತೊಗೊಂಬಿಡಿ ಅಂದ್ಬಿಡ್ತಾರಂತೆ. ನಾನು ಕೇಳಿದ ವಿಚಾರ ಇದು. ಹಾಗೆ ಅಂದರೆ ಫ್ಯಾಮಿಲಿ ಅಂದರೆ ಅಷ್ಟು ಬಹಳವಾದ ಕೇರ್ನೆಸ್ ಕೊಡಬೇಕು ಅಂತ ನಮ್ಮಲ್ಲಿದೆ. ನಮ್ಮಲ್ಲಿಲ್ಲ ಅಂತಲ್ಲ, ಭಾರತೀಯರು ಇನ್ನೂ ಚೆನ್ನಾಗಿದೆ, ಆದರೆ ಉಡಾಫೆಯೂ ಇದೆ. ಹೀಗಾಗಿ ನಾವು ಕೆಲಸ ಅಂತ ಹೇಳಿ ಆಫೀಸಿಗೆ ಹೋಗುವಷ್ಟು ಶ್ರದ್ಧೆ, ಒಬ್ರು ಯಾರೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಂದರೆ ತಕ್ಷಣ ಹೋಗೋದಿಲ್ಲ, ನಾವು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ, ಇನ್ನೇನೋ ಇನ್ನೊಬ್ರಿಗೆ ವಹಿಸಿಬಿಡ್ತೀವಿ. ಹೀಗೇನೋ ಆಗಿಬಿಡುತ್ತೆ. ಆದರೆ ಈ ಸಂದರ್ಭ, ನೀವು ಕಾಲ್ ಮಾಡಿದ್ದೀರಿ, ಇದೆಲ್ಲರಿಗೂ ಅನ್ವಯ ಆಗುತ್ತೆ, ಆ ಕಾರಣಕ್ಕಾಗಿ ಹೇಳಿದೆ. ಈ ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ಇಂಥ ರಾಮಾಯಣವೋ, ಸುಂದರಕಾಂಡವೋ, ವಿಷ್ಣು ಸಹಸ್ರನಾಮ, ಈ ಭಾಗವತ ಇಂಥವುಗಳನ್ನು ಕೇಳೋದ್ರಿಂದಾಗಿ ನೋಡಿಪ್ಪ ಮನಸ್ಸು ಶಾಂತವಾಗುತ್ತೆ, ಅರಳುತ್ತೆ. ಅದು ಹೊಸ ಜೀವ, ಅದಕ್ಕೂ ಕೂಡ ಇಂಥದ್ದೊಂದು ಸಂಸ್ಕಾರ ಬೇಕಾಗುತ್ತೆ. ಇದು ಬೇರು, ಇದನ್ನು ಈಗ ನೀವು ಕೊಡಬೇಕಾಗುತ್ತೆ. ಹೀಗಾಗಿ ಮಾಡಿ, ಆಗ ಆತಂಕ ಬೇಡ. ಈಗೇನು ಮೇಷರಾಶಿ ಅಂದ ತಕ್ಷಣ 7:30 ಶುರುವಾಗ್ತಾ ಇದೆಯಲ್ಲ, ಎಲ್ಲಿ ಜಾರು ಬಿದ್ದುಬಿಡ್ತಾರೋ ಈ ಥರದ್ದು ಭಯ ಇರ್ತದೆ. ಯಾಕೆಂದರೆ ಅದು ಸ್ಥಾನಚ್ಯುತಿ ಆಗ್ತಕ್ಕಂಥದ್ದೇ, ಜಾರು ಬೀಳುವ ಸ್ಥಾನವೇ ಆಗಿದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿ ಓಡಾಡಲಿ. ಸಹಜ, ಅದು ಮೇಷರಾಶಿಯವರಿಗೆ 7:30 ಪ್ರಭಾವ ಸ್ವಲ್ಪ ಇರ್ತದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಲಿ, ಎಚ್ಚರಿಕೆಯಿಂದ ಆರೋಗ್ಯವನ್ನು ಗಮನಿಸ್ಕೊಳ್ಳಿ. ಮುಖ್ಯವಾಗಿ ಇಂಥವುಗಳ ಅನುಸಂಧಾನ ಮಾಡೋದ್ರಿಂದಾಗಿ ಇದು ಯಾವುದೂ ತಾಗೋಲ್ಲ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಶನಿ ಬದಲಾವಣೆಯಿಂದ ಯಾವ ರಾಶಿಗೆ ಯಾವ ರೀತಿಯಾದಂತಹ ಪ್ರಭಾವ ಅಂತ ತಿಳಿಸ್ಕೊಡ್ತಾ ಇದ್ರಿ. ಸಿಂಹ ರಾಶಿಯವರಿಗೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಹಾಗಾದ್ರೆ ನೋಡೋಣ. ಕೆಲವನ್ನ ಅಷ್ಟು ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ಅಂತಂದರೆ, ಅಷ್ಟೇ ಅಂತಲ್ಲ, ಎಲ್ಲ ರಾಶಿಗೂ ಹೇಳಬೇಕು. ಆದರೆ ಕಾಲ ಸ್ವಲ್ಪ ಇನ್ನೂ ವಿಸ್ತಾರವಾಗಿದೆ. ಈ ವಾರ ಅಷ್ಟೇ ಅಲ್ಲ, ಮತ್ತು ಮುಂದೆ ಈ ಸಾಕಷ್ಟು ದಿನಗಳಿದೆ. 29ರವರೆಗೂ ಮಾತಾಡಿದರೆ 29 ಆದಮೇಲೂ ಮಾತಾಡೋದು ಏನು ತಪ್ಪಿಲ್ಲ. ಇರಲಿ, ಮಾತಾಡೋಣ ನಿಧಾನಕ್ಕೆ, ಹಂತವಾಗಿ ಏನು ವಿಷಯವನ್ನು ತಿಳ್ಕೊಳ್ತಾ ಹೋದಷ್ಟು ಅದರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಅಷ್ಟೇ ವಿನಯ. ಶನೈಶ್ಚರನ ಬಗ್ಗೆ ಗೌರವ ಹೆಚ್ಚಾಗುತ್ತೆ.
ನಾವು ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಇವುಗಳನ್ನೆಲ್ಲ ನೋಡ್ತಾ ಹೋಗೋಣ. ಸಿಂಹರಾಶಿಯವರಿಗೆ ಗಮನಿಸೋಣ. ನೋಡಿ, ಸಿಂಹರಾಶಿಯವರಿಗೆ ನೋಡಿ, ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟಮ ಸ್ಥಾನ ಒಂದು ದುಸ್ಥಾನ. ಹೀಗಾಗಿ ದುಸ್ಥಾನದಲ್ಲಿ ಏನಪ್ಪ ಆಗುತ್ತೆ, ಸಹಜವಾಗಿ ಅಷ್ಟಮ ಏನನ್ನು ಹೇಳುತ್ತೆ, ಅದೊಂದು ವೈಷಮ್ಯ ಸ್ಥಾನ, ಅದು ರೋಗ ಸ್ಥಾನ, ನಷ್ಟ ಸ್ಥಾನ, ವ್ಯಥೆ ಹೇಳ್ತಕ್ಕಂಥದ್ದು, ಜಗಳಗಳಾಗ್ತಕ್ಕಂಥದ್ದು, ಸೋಲು ಅಲ್ಲಿದೆಯಲ್ಲ, ಅವಮಾನ ಆಗುತ್ತೆ ಅಂತ ದುಃಖಾವಮಾನಾಮಯಾನ್ ಅಂತ ಶನೈಶ್ಚರ ಏನು ಫಲ ಇದೆಯೋ ಅದೆಲ್ಲ ಅಷ್ಟಮ ಕನ್ಮಯ ಆಗ್ತಕ್ಕಂಥದ್ದು. ಹೀಗಾಗಿ ಪಾಪ ನೀವು ಸಂಪಾದಿಸಿದ ಗೌರವವೋ ಪ್ರತಿಷ್ಠೆಯೋ ಮತ್ತೊಂದು ಬೇರೆ ಆಗಿಬಿಡಬಾರ್ದು. ಅದು ಮತ್ತು ಅದು ಏನು ಮೂರಾ ಬಟ್ಟೆ ಆಗಬಾರ್ದು. ಸಂಪಾದಿಸಿದ ಗೌರವ ಹೇಗೆ ಹೋಗುತ್ತಪ್ಪ, ಕಳೆದು ಹೋಗುತ್ತೆ ಅಂತಂದರೆ ಮಾತಿನಿಂದ ಕಳೆದು ಹೋಗುತ್ತೆ. ಶನೈಶ್ಚರ ನೇರ ವಾಕ್ಸ್ಥಾನವನ್ನು ನೋಡ್ತಾನೆ ಸಿಂಹರಾಶಿಯವರಿಗೆ. ಹೀಗಾಗಿ ಮಾತು ದುಬಾರಿ ಆಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು, ಅದನ್ನು ಸೂಚಿಸ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಆರೋಗ್ಯ ಸ್ಥಾನ. ಹೀಗಾಗಿ ಆರೋಗ್ಯ ವ್ಯತ್ಯಾಸ ಆಗಬಹುದು ಗಂಭೀರವಾಗಿ. ಅಲ್ಲಿ ರವಿಯೂ ಇದ್ದಾನಲ್ಲ, ಹೀಗಾಗಿ ರವಿ ಶನಿಯರು ಒಟ್ಟಾಗಿ ಸೇರಿಬಿಟ್ರೆ ಏನಪ್ಪ ಆಗುತ್ತೆ ಅಂತಂದರೆ ಇಬ್ಬರೂ ಶತ್ರುಗಳು. ಮೂಳೆ ರೋಗ ಬರಬಹುದು, ಕಣ್ಣಿನ ರೋಗ ಬರಬಹುದು, ಮತ್ತು ಬಹಳ ಪ್ರಧಾನವಾಗಿ ಕಾಲಿನ ಬಾಧೆ ಉಂಟಾಗ್ಬಿಡಬಹುದು. ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಅವನು ಅದೇ ಅಧಿಪತಿ ಶನೈಶ್ಚರ. ಹೀಗಾಗಿ ಎಲ್ಲ ಬಗೆಯ ಆರೋಗ್ಯ ಕ್ಷೀಣ ಆಗಿಬಿಟ್ರೆ ಇನ್ನೇನು ಬೇಡ ಅನಿಸ್ಬಿಡುತ್ತೆ ನಮಗೆ. ಒಂದು ಸಲ ನೀವು ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡಿ, ತೀವ್ರವಾದ ಯಾರೋ ಕಷ್ಟಪಡ್ತಾ ಇರ್ತಕ್ಕಂಥ ಒಂದು ಸಲ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡಿ. ಏನಾಗುತ್ತೆ ಈಗ ಅಂದ್ರಾಗ ಜೀವನ ಬದಲಾವಣೆ ಆಗಿಬಿಡುತ್ತೆ. ಒಂದು ಸಲ ಅಲ್ಲಿ ಹೋಗಿ ಬಂದುಬಿಟ್ರೆ ಇನ್ನು ಜನ್ಮದಲ್ಲಿ ಬೇಡಪ್ಪ, ನಾನು ಹೇಗೋ ಒಂದು ಸರಳವಾಗಿ ಬದುಕೊಂಡಿದ್ಬಿಡ, ಒಂದು ಹೊತ್ತು ಊಟ ಮಾಡಿಕೊಂಡು ಇದ್ಬಿಟ್ರೆ ಸಾಕು, ಆ ಥರದ್ದೊಂದು ಬಂದುಬಿಡುತ್ತೆ. ಅದನ್ನು ಪರಿಚಯ ಮಾಡಿಸ್ಬಿಡ್ತಾನೆ ಶನೈಶ್ಚರ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಅತಿಯಾದ ಆಹಾರ ಸೇವನೆ ಕೂಡ ಅತಿ ಸರ್ವತ್ರ ವರ್ಜಯೇತಂತ. ಹೀಗಾಗಿ ಅತಿ ಮಾತು ಒಳ್ಳೆಯದಲ್ಲ, ಅತಿ ಏನು ತಿನ್ನೋದು ಒಳ್ಳೆಯದಲ್ಲ, ಅತಿ ಚರ್ಚೆಗಳಲ್ಲಿ ಭಾಗಿಯಾಗೋದು ಒಳ್ಳೆಯದು. ನೋಡಿ, ಅದು ಚರ್ಚಾ ಸ್ಥಾನವೇ ಹೌದು. ಹೀಗಾಗಿ ಬೇಡದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಬೇಡದವ್ರ ಜೊತೆ ವಾದ ಘರ್ಷಣೆ ಶುರುವಾಗ್ಬಿಡುತ್ತೆ. ನಂಗೆ ಬೇಕಿತ್ತ ಇದು ಕೊನೆಗೆ, ಈ ಥರದ್ದು ಒಂದು ಅವಮಾನ ಆದಮೇಲೆ ಗೊತ್ತಾಗುತ್ತೆ ಅದು ಪಶ್ಚಾತ್ ಆಪ ಅಂತ. ಆಮೇಲೆ ವ್ಯಥೆಪಟ್ಟರೆ ಪ್ರಯೋಜನ ಇಲ್ಲ. ಮುಂಚೆ ಎಚ್ಚರಿಕೆ, ಹೌದಪ್ಪ ನಾನು ಈಗ ಹೀಗಿದೆ ಪರಿಸ್ಥಿತಿ, ಹೀಗಾಗಿ ಯಾರು ಜಗಳ ಬೇಡ, ನಾನು ಆಯ್ತು, ನನ್ನ ಕೆಲಸ ಆಯ್ತು, ನೋಡ್ಕೊಂಡಿದ್ದು ಬೇಡ, ಈ ಥರದ್ದೊಂದು ತಗೊಳ್ಳಿ. ಮನಸ್ಸಿಗೆ ತೊಗೋಬೇಕು, ಅದನ್ನು ಹೇಳ್ಕೋಬೇಕು. ನೀವು ಬುದ್ಧಿ ಮನಸ್ಸುಗಳಿಗೆ ಬಲವಾಗಿ ಇಂಜೆಕ್ಟ್ ಮಾಡಬೇಕು ನೀವು ಅದನ್ನು. ನಾನು ಶಿಸ್ತಿದೆ, ಈ ಚೌಕಟ್ಟು ದಾಟಬಾರ್ದು ಅಂತ ನಿರ್ಣಯ ಮಾಡಿ. ಆಗ ಈ ಶನೈಶ್ಚರನ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲೋ ಒಂದು ಪ್ರಮಾದ ಆಗಿ ಇನ್ನೇನೋ ವ್ಯಥೆ ಆಗೋ ಬದಲು ಒಂದು ಸಣ್ಣದಾಗಿ ಹೋಗುತ್ತೆ ಅವಮಾನ. ಅವಮಾನ ಬೇಕು. ಅವಮಾನದಿಂದಾಗಿ ಏನಾಗುತ್ತಪ್ಪ ಅಂದರೆ ನಮಗೆ ಅಹಂಕಾರ ಖಂಡನೆ ಆಗುತ್ತೆ. ಆಯಿತು, ನನಗಿಷ್ಟು ದುರಹಂಕಾರ ಇತ್ತು, ಆಯಿತು ಹೋಯ್ತು ಬಿಡು ಅಂತ. ಯಾರೋ 4 ಮಾತು ಬೈದರೆ ಅದನ್ನು ಬೈದವರನ್ನು ಬಂಧುಗಳೆಮ್ಮೆ ಅಂತ ಅಂದ್ಕೋಬೇಕು. ಆಯ್ತಪ್ಪ, ಇವರು ಬುದ್ಧಿವಾದ ಹೇಳಿದ್ದಾರೆ ಬಿಡು ಅಂತ ಅಂದ್ಕೊಳ್ಳಿ. ಇಲ್ಲಾಂದರೆ ನಾನು ಅದಕ್ಕೆ ಮತ್ತೆ ಪ್ರತಿವಾದ ಮಾಡ್ತೀನಿ ಅಂತಂದರೆ ಅದು ತಾರಕಕ್ಕೆ ಹೋಗುತ್ತೆ ಮತ್ತು ರಣರಂಗವೇ ಆಗುತ್ತೆ ಪರಿಸ್ಥಿತಿ. ಇದನ್ನು ಅರ್ಥ ಮಾಡ್ಕೋಬೇಕು ಸಿಂಹರಾಶಿಯವರು. ಇದಾದಮೇಲೆ ಕನ್ಯಾಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ನೇರ ಸಪ್ತಮ ಸ್ಥಾನ. ಸಪ್ತಮ ಸ್ಥಾನ ಚಿತ್ತೋತ್ಥ ಸ್ಥಾನ ಅಂತ ಅದಕ್ಕೆ ಹೆಸರು. ಚಿತ್ತ ಅಂದರೆ ನಿಮ್ಮ ಮನಸ್ಸು ಈ ಕುದುರೆಗಳಿಗೆ ಕಟ್ಟಿದ ದಾರ ಅದು ಹೇಗೆ ಎಳ್ಕೊಂಡು ಹೋಗುತ್ತೋ, ಪಂಚೇಂದ್ರಿಯಗಳಿದ್ದಾವಲ್ಲ, 5 ದಿಕ್ಕಿಗೆ 5 ಕುದುರೆ ಎಳ್ಕೊಂಡು ಹೋದರೆ ನಮ್ಮನ್ನು ಯಾವ ದಿಕ್ಕಿಗೆ ಹೋಗ್ತೀರಾ, ಶರೀರವೇ ಹರಿದು ಹೋಗಿಬಿಡುತ್ತೆ. ಹಾಗಾಗ್ಬಿಡೋ ಸಾಧ್ಯತೆ ಇರುತ್ತದೆ ಕನ್ಯಾ ರಾಶಿಯವರಿಗೆ. ದಾಂಪತ್ಯ ಸ್ಥಾನದಲ್ಲಿ ರಾಹು ಇದ್ದಾನೆ, ರವಿ ಇದ್ದಾನೆ, ವ್ಯಯಾಧಿಪತಿ ರವಿ ಸೇರಿದ್ದಾನೆ. ಇನ್ನು 3 ತಿಂಗಳುಗಳ ಕಾಲ ನಿಮಗೆ 3-4 ತಿಂಗಳು ಸ್ವಲ್ಪ ತ್ರಾಸಿದೆ, ಬಹಳ ಹುಷಾರಾಗಿರಬೇಕು. ಬುಧ ಕರ್ಮಾಧಿಪತಿ ಜನ್ಮಾಧಿಪತಿ, ಅವನು ಅಲ್ಲಿ ನೀಚನಾಗಿದ್ದಾನೆ. ಹೀಗಾಗಿ ಆರೋಗ್ಯದ ಕಡೆಗೆ ಗಮನ ತೆಗೆದುಕೊಳ್ಳಿ. ವೃತ್ತಿ ಸ್ಥಾನ ಅಲ್ಲಿ ಬಹಳ ಹುಷಾರಾಗಿರಿ. ಕ್ಲೋಸ್ ಫ್ರೆಂಡ್ಸ್, ನಿಮ್ಮ ಸ್ನೇಹಿತ ಸರ್ಕಲ್ ಇದೆಯಲ್ಲ ಅಲ್ಲಿ ಬಹಳ ಹುಷಾರಾಗಿರಬೇಕು. ಹೀಗಾಗಿ ಕನ್ಯಾ ರಾಶಿಯವರು ತುಂಬ ಜಾಗ್ರತೆ. ವ್ಯಾಪಾರ ವಹಿವಾಟು ಇವುಗಳ ಎಚ್ಚರಿಕೆಯನ್ನು ತಗೋಬೇಕು. ಅದಕ್ಕೆ ವ್ಯಾಪಾರ ಸ್ಥಾನವೂ ಹೌದು ಅದು. ಹೀಗಾಗಿ ನೀವು ವ್ಯಾಪಾರಿಗಳಾಗಿದ್ದರೆ ಒಂದು ವೇಳೆ ಅಲ್ಲಿ ನಿಮಗೆ ತೊಡಕುಗಳು, ತೊಂದರೆಗಳು ಮತ್ತು ಇನ್ನೇನೋ ಬೇಡದ ಆಕರ್ಷಣೆಗಳು, ಅಲ್ಲಿಗೆಲ್ಲೋ ಇನ್ವೆಸ್ಟ್ ಮಾಡಬೇಡ ಅಂತಕ್ಕಂಥ ಬುದ್ಧಿ, ಕೊನೆಗೆ ಇನ್ವೆಸ್ಟ್ ಮಾಡಿದ್ದೆಲ್ಲ ಪ್ರಪಾತ, ಹೀಗಾಗ್ಬಿಡೋ ಸಾಧ್ಯತೆ ಇರುತ್ತೆ. ಷೇರು ಮಾರುಕಟ್ಟೆಗಳಲ್ಲಿ ಬಹಳ ಹುಷಾರಾಗಿರಿ, ಅಲ್ಲಿ ವ್ಯವಹಾರಕ್ಕೆ ಇಟ್ಕೊಂಡಿರ್ತಕ್ಕಂಥವರು. ದಾಂಪತ್ಯ ಜೀವನ ಸ್ಥಾನ. ಹೀಗಾಗಿ ದಾಂಪತ್ಯದಲ್ಲಿ ನೋಡಿಪ್ಪ, ಅಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರೀತಿ ಮತ್ತೊಂದು ಗೌರವ. ಇದಿಲ್ಲ ಅಂದರೆ ಸಂಪೂರ್ಣ ಹೊಟ್ಟೋಗುತ್ತೆ. ಅಲ್ಲಿದೆ ಶನೈಶ್ಚರ ರಾಹು ಹೀಗೆಲ್ಲ ಪಾಪಗ್ರಹಗಳೇ ಸೇರಿದ್ದಾಗ ಒಬ್ರಿಗೊಬ್ಬರು ಮುಖ ನೋಡ್ಕೊಳ್ಳೋಕ್ಕಾಗಲ್ಲ, ಹಾಗಾಗ್ಬಿಡುತ್ತೆ. ಹೀಗಾಗಿ ಬಹಳ ಜಾಗರೂಕತೆಯಿಂದ ಇರಬೇಕು. ಒಂದು ಗಾಜಿನ ಮಡಕೆ
ಹೇಗಿರ್ತದೋ ಹೇಗನ್ನು ನಾವು ಕಾಪಾಡಿಕೊಳ್ತೀವೋ ಹಾಗೆ ದಾಂಪತ್ಯವನ್ನು ಕಾಪಾಡಿಕೊಳ್ಬೇಕು, ಅದನ್ನು ಸೂಚಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ. ಸರಿ ಶಾಸ್ತ್ರಿಗಳೇ, ಶನಿ ಬದಲಾವಣೆಯಿಂದಾಗಿ ಕೆಲವು ರಾಶಿಗಳ ಬಗ್ಗೆ ಮಾತ್ರ ತಿಳಿಸ್ಕೊಟ್ರಿ ಯಾರ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಆ ರಾಶಿಗಳಿಗೆ ಹಾಗಾದರೆ ಪರಿಹಾರ ಏನು? ಪರಿಹಾರಕ್ಕೆ ಹೋಗೋಣ. ಸಮಯ ಇಲ್ಲ ನಮ್ಮ ಹತ್ರ, ಹೀಗಾಗಿ ಪರಿಹಾರಕ್ಕೆ ಹೋಗ್ಬಿಡೋಣ. ಉಳಿದವನ್ನು ಗಾಬರಿ ಮಾಡ್ಕೋಬೇಡಿ, ನೋಡೋಣ. ಮುಖ್ಯವಾಗಿ ಶನೈಶ್ಚರನ ಆರಾಧನೆಗೆ ತಮಗೆಲ್ಲ ಗೊತ್ತೇ ಇರತಕ್ಕಂಥದ್ದು, ಶನೈಶ್ಚರ ಮಂದಿರಕ್ಕೆ ಹೋಗ್ತಕ್ಕಂಥದ್ದು, ಶನೈಶ್ಚರನಿಗೆ ತೈಲಾಭಿಷೇಕ ಮಾಡಿಸ್ತಕ್ಕಂಥದ್ದು, ಶನೈಶ್ಚರನ ಅಷ್ಟೋತ್ತರ ಸೇವೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಶನೈಶ್ಚರನಿಗೆ ದಶರಥ ಕೃತ ಶನೈಶ್ಚರ ಸ್ತೋತ್ರ ಅಂತ ಬಹಳ ವಿಶೇಷವಾದದ್ದಿದೆ. ದಶರಥನಿಗೇ ಒಂದು ರೀತಿಯ ಒಂದು ಸಂಕಟ ಎದುರಾಗಿತ್ತು. ಆತ ಶನೈಶ್ಚರನನ್ನು ಕಾಣಲಿಕ್ಕೆ ರೋಹಿಣಿ ನಕ್ಷತ್ರದಲ್ಲಿ ಆ ಶಕಟ ಯೋಗ ಆದಾಗ ಸಂದರ್ಭದಲ್ಲಿ ದಶರಥ ಕೈಕೇಯಿಯ ಜೊತೆಗೆ ರಥಯಾತ್ರೆಯನ್ನು ಮಾಡಿದ. ಅದು ಬಹಳ ವಿಶೇಷವಾದ ಸಂದರ್ಭ, ಅದನ್ನು ನಾನು ಮತ್ತೊಂದು ಸಲ ಖಂಡಿತ ತಮಗೆ ತಿಳಿಸ್ತೀನಿ. ಆಗ ಶನೈಶ್ಚರನ ಕುರಿತಾಗಿ ಒಂದು ವಿಶೇಷವಾದ ಕ್ಷಾಮ ನಿವಾರಣೆಗೆ ಮಾಡಿದಂಥದ್ದು ಒಂದು ಸ್ತುತಿ ಇದೆ, ದಶರಥ ಕೃತ ಶನೈಶ್ಚರ ಸ್ತೋತ್ರ ಅಂತ. ಅದನ್ನು ತಾವು ಹೇಳ್ಕೊಂಡ್ಬಿಟ್ರೆ ನಿಜವಾಗಿಯೂ ಆ ಸಂಕಟ ನಿವಾರಣೆಯಾಗುತ್ತೆ. ಆ ಪ್ರಯತ್ನ ಮಾಡಿ. ಮತ್ತು ಬಹಳ ಮುಖ್ಯವಾಗಿ ಪೀಡಾ ಸ್ಥಾನದಲ್ಲಿ ಅದರ ನಿವಾರಣೆಗೆ ನೋಡಿ, ಈಗ ಒಂದು ಮಂತ್ರವನ್ನು ತೋರಿಸಲಾಗುತ್ತೆ ನಿಮಗೆ. ಆ ಮಂತ್ರವನ್ನು ಗಮನಿಸ್ಕೊಳ್ಳಿ. ನೋಡಿ, ಇದು ಸೂರ್ಯಪುತ್ರೋ ದೀರ್ಘದೇಹ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿ. ನೋಡಿ, ಇದು ಮಂತ್ರ ಶನೈಶ್ಚರನ ಪೀಡಾ ಪರಿಹಾರ ಸ್ತುತಿ. ಇದನ್ನು ನೀವು ಪ್ರತಿ ದಿವಸ 108 ಬಾರಿ ಹೇಳ್ಕೊಳ್ಳಿ. ಈ ಮಂತ್ರ ಎಷ್ಟು ನಿಮ್ಮನ್ನು ರಕ್ಷಿಸುತ್ತೆ ಅಂತಂದರೆ, ಹೇಳಿದ್ನಲ್ಲ ಆವಾಗಲಿಂದ ಹೇಳ್ತಾ ಇದ್ದೀನಿ, ಪ್ರಪಾತ ಆಗ್ತಕ್ಕಂಥ ತಲೆ ಮೇಲೆ ದೊಡ್ಡ ಚಪಡಿ ಕಲ್ಲು ಬೀಳೋ ಬದಲಿಗೆ ಒಂದು ಸಣ್ಣ ಕಲ್ಲು ಹರಳು ಬಿದ್ದು ಬಚಾವಾದೆ ಅಪ್ಪ, ಆ ರೀತಿಯ ಒಂದು ನಿರಾಳತೆಯನ್ನು ಖಂಡಿತ ತಂದುಕೊಡುತ್ತೆ. ಹೀಗಾಗಿ ತಾವು ಪ್ರತಿ ದಿವಸ ಇದನ್ನು ಹೇಳ್ಕೊಳ್ಳಿ. ಪ್ರತಿ ಶನಿವಾರ ತಪ್ಪದೇ ಶನಿ ಮಂದಿರಕ್ಕೆ ಹೋಗಿ ಬನ್ನಿ. ಶನೈಶ್ಚರನ ಜೊತೆಗೆ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳಿ. ಭಯ ಪಡೋದಲ್ಲ. ಶನೈಶ್ಚರ ಅಂದರೆ ಗೌರವಿಸೋದು, ಶನೈಶ್ಚರ ಅಂದರೆ ಶಿವ ಅಂತ ಅಂದುಕೊಳ್ತಕ್ಕಂಥದ್ದು. ಇದನ್ನೆಲ್ಲ ಮಾಡಬಹುದು, ಮಾಡಬೇಕು ಕೂಡ. ಎಲ್ಲರೂ ಇದನ್ನು ಮಾಡಬೇಕು. ಸರಿ ಶಾಸ್ತ್ರಿಗಳೇ, ತುಲಾರಾಶಿಯಿಂದ ಮೀನರಾಶಿಯವರಿಗೆ ನಿರಾಸೆ ಆಗಿದೆ. ಖಂಡಿತವಾಗ್ಲೂ ಮುಂದಿನ ಸಂಚಿಕೆಗಳಲ್ಲಿ ಅವ್ರ ಬಗ್ಗೆನೂ ಸಹ ತಿಳಿಸ್ಕೊಡಿ, ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅಂತ. ಧನ್ಯವಾದಗಳು ಶಾಸ್ತ್ರಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ಎಲ್ಲರೂ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.